ತಮಿಳು ಅಥವಾ ಸಂಗಮ್ ಸಾಹಿತ್ಯದ 5 ಮಹಾಕಾವ್ಯಗಳ ಬಗ್ಗೆ ಏನ್ ಮಾಡಿ ಚೆನ್ನಾಗಿ ತಿಳ್ಕೊಳ್ಳಿ. ಇದ್ರ ಜೊತೆಗೆ ಏನಾಗಬಹುದು, ಇವಾಗ ಸಂಗಮ್ ಸಾಹಿತ್ಯದ ಬಗ್ಗೆ ಇವಾಗ ಫಿಲಿಮ್ಸ್ ಅಲ್ಲಿ ಕೇಳಿದಾರೆ ಅಂದ್ಮೇಲೆ ಮೇನ್ಸ್ ಅಲ್ಲಿ ಕ್ವಶನ್ ಬರ್ಬೋದು. ಯಾವ ರೀತಿ ಬರುತ್ತೆ ಅಲ್ಲಿ? ಆರ್ಥಿಕ ವ್ಯವಸ್ಥೆ ಮೇಲೆ ಬರ್ಬೋದು, ಸಾಮಾಜಿಕ ವ್ಯವಸ್ಥೆ ಮೇಲೆ ಬರ್ಬೋದು, ರಾಜಕೀಯ ವ್ಯವಸ್ಥೆ ಮೇಲೂ ಬರ್ಬೋದು. ಸೊ ಹೀಗಾಗಿ ಸಂಗಮ್ ಸಾಹಿತ್ಯದ ಬಗ್ಗೆ ಏನ್ ಮಾಡಿ ಸಂಪೂರ್ಣವಾಗಿ ತಿಳ್ಕೊಳ್ಳಿ. ಸೊ ಮುಂದಿನ ಪ್ರಶ್ನೆ ನೋಡೋಣ. ಇವಾಗ ಇಲ್ಲಿ ನೋಡಿ, ಕಂಪ್ಲೀಟ್ಲಿ ಇದು ಏನಿದೆ, ಫ್ಯಾಕ್ಚುಯಲ್ ಕ್ವಶನ್ ಇದೆ. ವಿತ್ ರೆಫರೆನ್ಸ್ ಟು ದ ಏನ್ಸಿಯಂಟ್ ಇಂಡಿಯನ್ ಹಿಸ್ಟ್ರಿ ಕನ್ಸಿಡರ್ ದಿ ಫಾಲೋಯಿಂಗ್ ಪೇರ್ಸ್. ಕೆಳಗೆ ನೀಡಿರುವ ಏನು ಆ ಜೋಡಿಗಳನ್ನು ನೋಡಿ ಪರಿಗಣಿಸಿ. ಒಂದ್ ಸೈಡ್ ಏನ್ ಮಾಡಿದ್ದಾರೆ, ಲಿಟರರಿ ವರ್ಕ್ ಅಂದ್ರೆ ಕೃತಿಗಳು, ಯಾರು ಬರ್ದಿದ್ದಾರೆ. ಒಂದನೇದ್ ನೋಡಿ, ದೇವಿ ಚಂದ್ರಗುಪ್ತ. ದೇವಿ ಚಂದ್ರಗುಪ್ತಂ ಬರ್ದಿರೋದು ಯಾರು? ವಿಶಾಖದತ್ತ. ಇಲ್ಲಿ ಏನ್ ಮಾಡಿದ್ದಾರೆ ಅವರು, ಕಂಪ್ಲೀಟ್ಲಿ ಬಿಲ್ಲಣ ಅಂತ ಹೇಳಿದ್ದಾರೆ. ಇವಾಗ ವಿಶಾಖದತ್ತ ಯಾರು? ಗುಪ್ತರ ಒಂದು ಆಳ್ವಿಕೆಯ ಟೈಮಲ್ಲಿ ಇದ್ದಂತ ಒಬ್ಬ ಸಂಸ್ಕೃತ ನಾಟಕಕಾರರು ಮತ್ತೆ ಒಬ್ಬ ಕವಿಗಳು. ಯಾರು? ವಿಶಾಖದತ್ತ. ಅವ್ರು ಬರ್ದಿರೋದು ಯಾರು? ಒಂದು ದೇವಿ ಚಂದ್ರಗುಪ್ತಂ. ಎದರ ಬಗ್ಗೆ ಇದೆ ಇದು ದೇವಿ ಚಂದ್ರಗುಪ್ತಂ? ಚಂದ್ರಗುಪ್ತ, ಎರಡನೇ ಚಂದ್ರಗುಪ್ತ ಏನಿದಾನಲ್ಲ, ಅವನ ಒಂದು ಜೀವನ ಚರಿತ್ರೆ ಇರ್ಬೋದು, ಅವನ ಆಳ್ವಿಕೆ ಇರ್ಬೋದು. ದೇವಿ ಯಾರು? ಚಂದ್ರಗುಪ್ತನ ರಾಣಿ. ಸೊ ಎರಡನೇ ಚಂದ್ರಗುಪ್ತನ ಬಗ್ಗೆ ಇರುವಂತದ್ದು ಯಾವುದು? ದೇವಿ ಚಂದ್ರಗುಪ್ತಂ. ಅದರ ಜೊತೆಗೆ ವಿಶಾಖದತ್ತ ಇನ್ನೊಂದು ಕೃತಿಯನ್ನ ಬರೆದರೆ, ಯಾವುದು? ಮುದ್ರ ರಾಕ್ಷಸ. ಮುದ್ರ ರಾಕ್ಷಸ ಇದನ್ನು ಬರೆದವರು ಯಾರು? ವಿಶಾಖದತ್ತ. ಇವಾಗ ಹಾಗಿದ್ದ ಮೇಲೆ ಬಿಲ್ಲಣ ಯಾರು? ಬಿಲ್ಲಣ ಯಾರು? 11ನೇ ಶತಮಾನದಲ್ಲಿ ಕಾಶ್ಮೀರದಲ್ಲಿದ್ದಂತಹ ಒಬ್ಬ ವಿದ್ವಾಂಸರು ಮತ್ತು ಕವಿ ಮತ್ತು ನಾಟಕಕಾರ. ಇವರು ಕೆಲವೊಂದು ಪುಸ್ತಕಗಳನ್ನ ಬರೆದಿದ್ದಾರೆ. ಬಿಲ್ಲಣ ಬರೆದವರು ಯಾರು? ವಿಕ್ರಮಾನಕ ದೇವಚರಿತ ಅಥವಾ ದೇವಚರಿತಂ. ವಿಕ್ರಮಾನಕ ದೇವ ಚರಿತ ಅಥವಾ ಚರಿತಂ. ಯಾರ ಬಗ್ಗೆ ಇದೆ ಇದು? ಕಲ್ಯಾಣಿ ಚಾಲುಕ್ಯ ರಾಜನಾದ ವಿಕ್ರಮಾದಿತ್ಯ, 6ನೇ ವಿಕ್ರಮಾದಿತ್ಯನ ಬಗ್ಗೆ ಇರುವಂತಹ ಒಂದು ಗ್ರಂಥ ಯಾವುದು? ವಿಕ್ರಮಾನಕ ದೇವಚರಿತ. ಅದನ್ನು ಬರೆದಿದ್ದಾರು ಬಿಲ್ಲಣ. ಬಿಲ್ಲಣ ಬರೆದಿರುವಂತ ಇನ್ನೊಂದು ಪುಸ್ತಕ ಯಾವುದು? ಚೌರ ಪಂಚಶಿಖ. ಚೌರ ಪಂಚಶಿಖ ಇದನ್ನು ಬರೆದಿದ್ದಾರು ಬಿಲ್ಲಣ. ಸೊ ದೇವಿ ಚಂದ್ರಗುಪ್ತಂ ಬರೆದಿದ್ದಾರು ವಿಶಾಖದತ್ತ. ಹಾಗಿದ್ದ ಮೇಲೆ ಇದು ಏನಾಯ್ತು? ನಮ್ಗೆ ಎಲಿಮಿನೇಟ್ ಆಯ್ತು. ಹಮ್ಮೀರ ಮಹಾಕಾವ್ಯ ಬರೆದಿರೋದು ಯಾರು? ನಯಚಂದ್ರ ಸೂರಿ. ಯಾವ್ದಿದು ಹಮ್ಮೀರ ಮಹಾಕಾವ್ಯ? ಚಹಮಣ ರಾಜನಾದ ಹಮ್ಮೀರನ ಮೇಲೆ ಇದ್ದಂತಹ ಒಂದು ಗ್ರಂಥ ಯಾವುದು? ಹಮ್ಮೀರ ಮಹಾಕಾವ್ಯ. ಬರೆದಿದ್ಯಾರು? ನಯಚಂದ್ರ ಸೂರಿ ಅನ್ನೋ ಒಬ್ಬ ಜೈನ ಮುನಿಗಳು. ಇವರು ಅವ್ರೇನ್ ಮಾಡ್ತಾರೆ ಇವಾಗ, ಈ ಹಮ್ಮೀರ ಮಹಾಕಾವ್ಯ ಯಾರು? ಹಮ್ಮೀರ ಚಹಮಣ ರಾಜ ಮನೆತನದ ಕೊನೆಯ ರಾಜ. 1301ರಲ್ಲಿ ಅಲ್ಲಾವುದ್ದೀನ್ ಖಿಲ್ಜಿ ಏನ್ ಮಾಡ್ತಾನೆ, ಅದರ ಮೇಲೆ ದಾಳಿಯನ್ನ ಮಾಡ್ತಾನೆ. ದಾಳಿಯನ್ನ ಮಾಡಿದಾಗ ಏನಾಗುತ್ತೆ, ಅಲ್ಲಿದ್ದಂತ ರಾಜ ಹಮ್ಮೀರನನ್ನು ಸೋಲಿಸಿ ರಣತಂಬೋರ್ ಅಂತ ನಾವೇನ್ ಕರಿತೀವಲ್ಲ, ಮಿಲಿಂದಪನ್ನ. ಏನಿದು ಮಿಲಿಂದಪನ್ನ? ಇದು ಒಂದು ಗ್ರಂಥ, ಬೌದ್ಧ ಧರ್ಮಕ್ಕೆ ಸಂಬಂಧಪಟ್ಟ ಗ್ರಂಥ. ಬೌದ್ಧ ಧರ್ಮದಲ್ಲಿ ನಾವು 2 ರೀತಿಯಾದಂತಹ ಸಾಹಿತ್ಯ ಕೃತಿಗಳನ್ನ ವಿಂಗಡಣೆ ಆಗುತ್ತೆ. ಕ್ಯಾನೋನಿಕಲ್ ಟೆಕ್ಸ್ಟ್ ಅಂಡ್ ನಾನ್ ಕ್ಯಾನೋನಿಕಲ್ ಟೆಕ್ಸ್ಟ್ ಅಂತ ಕರೀತೀವಿ. ಕ್ಯಾನೋನಿಕಲ್, ನಾನ್ ಕ್ಯಾನೋನಿಕಲ್. ವಾಟ್ ಯು ಮೀನ್ ಬೈ ಕ್ಯಾನೋನಿಕಲ್? ಕ್ಯಾನೋನಿಕಲ್ ಅಂದ್ರೆ ಅಧಿಕೃತ. ಅಂದ್ರೆ ಏನು? ಬುದ್ಧನ ಜೀವನಕ್ಕೆ ಮತ್ತು ಬುದ್ಧನ ಒಂದು ಧರ್ಮೋಪದೇಶಗಳಿಗೆ ನೇರವಾಗಿ ಸಂಬಂಧ ಹೊಂದಿದಂತಹ ಕೆಲವೊಂದು ಕೃತಿಗಳಿದಾವೆ. ಅವು ಯಾವುವು? ಕ್ಯಾನೋನಿಕಲ್. 3 ಪೀಠಗಳು, ತ್ರಿಪೀಠಕ ಅಂತ ನಾವೇನ್ ಕರಿತೇವಲ್ಲ, ವಿನಯ, ವಿಧಮ ಮತ್ತೆ ಸುತ್ತ ಪೀಠಕ, ಅವೆಲ್ಲ ಯಾವುದು? ಕ್ಯಾನೋನಿಕಲ್ ಟೆಕ್ಸ್ಟ್ಸ್. ಅಂದ್ರೆ ಬುದ್ಧರ ಜೀವನ ಮತ್ತು ಅವರ ಒಂದು ವಿಚಾರಧಾರೆಗಳು, ಅವರ ಉಪದೇಶಗಳಿಗೆ ನೇರವಾಗಿ ಸಂಬಂಧ ಹೊಂದಿದಂತಹ ಗ್ರಂಥಗಳಿಗೆ ನಾವೇನಂತ ಕರಿತೀವಿ? ಕ್ಯಾನೋನಿಕಲ್. ಇನ್ನ ನಾನ್ ಕ್ಯಾನೋನಿಕಲ್ ಟೆಕ್ಸ್ಟ್ಸ್ ಅಂದ್ರೆ ನೇರವಾಗಿ ಬುದ್ಧರಿಗೆ ಸಂಬಂಧಪಟ್ಟಿದ್ದಲ್ಲ ಅದು. ಅಂದ್ರೆ ಬುದ್ಧರ ವಿಚಾರಧಾರೆಗಳ ನಂತರ ಕೆಲವೊಂದು ಟಿಪ್ಪಣಿಗಳು, ವಿಮರ್ಶೆಗಳನ್ನ ಬರೆದಂತ ಕೃತಿಗಳಿಗೆ ನಾನ್ ಕ್ಯಾನೋನಿಕಲ್ ಟೆಕ್ಸ್ಟ್. ಅಂದ್ರೆ ಹಲವಾರು ಬೌದ್ಧ ಮುನಿಗಳು ಕೆಲವೊಂದು ಕೃತಿಗಳನ್ನ ರಚನೆ ಮಾಡ್ತಾ ಬಂದ್ರು. ಆ ಕೃತಿಗಳಿಗೆ ನಾವೇನ್ ಕರಿತೀವಿ? ನಾನ್ ಕ್ಯಾನೋನಿಕಲ್. ಫಾರ್ ಎಕ್ಸಾಂಪಲ್, ಅದರಲ್ಲಿ ಒಂದ್ ಯಾವುದು? ಮಿಲಿಂದಪನ್ಹ. ಮೆನಾಂಡರ್ ಅಂತ ಹೇಳ್ಬಿಟ್ಟು ಒಬ್ಬ ಇಂಡೋ ಗ್ರೀಕ್ ರಾಜ. ಮೆನಾಂಡರ್ ಅಥವಾ ಅವನಿಗೆ ಮಿಲಿಂದ ಅಂತ ಕೂಡ ಕರೆಯಲಾಗ್ತಾ ಇದೆ. ಅವನು ಮತ್ತು ಒಬ್ಬ ಬೌದ್ಧ ಮುನಿಗಳು ಇರ್ತಾರೆ, ನಾಗಸೇನ ಅಂತ ಹೇಳ್ಬಿಟ್ಟು. ಇಲ್ಲಿ ಉಪಯೋಗಿಸಿದವರು ಏನ್ ಮಾಡಿದ್ದಾರೆ? ನಾಗಾರ್ಜುನ ಅಂತ ಮಾಡಿದ್ದಾರೆ. ನಾಗಾರ್ಜುನ ಅಲ್ಲ, ನಾಗಸೇನ. ಆದ್ರೆ ನಾವು ಎಕ್ಸಾಮ್ ಪ್ರೆಷರ್ ಅಲ್ಲಿ, ಆ ಟೈಮ್ ಲಿಮಿಟ್ ಅಲ್ಲಿ ಏನ್ ಮಾಡ್ತೀವಿ? ಇವರೇ ಇರ್ಬೇಕು ಅಂತ ಕರೆಕ್ಟ್ ಮಾಡ್ಕೊಂಡ್ಬಿಡ್ತೀವಿ. ಸೊ ಹೀಗಾಗಿ ನಿಮ್ಗೆ ಆನ್ಸರ್ ಗೊತ್ತಿದ್ರೆ ಇಮಿಡಿಯೇಟ್ಲಿ ಜಂಪ್ ಆಗೋ ಅವಶ್ಯಕತೆ ಇಲ್ಲ ಅಲ್ಲಿ. ಅವಾಗ ನೀವೇನ್ ಮಾಡ್ಬೇಕು? ನಾಗಸೇನ ಮತ್ತೆ ಮೆನಾಂಡರ್ ಮಧ್ಯೆ ಏನಾಗುತ್ತೆ? ಒಂದು ಸಂಭಾಷಣೆ ನಡೆಯುತ್ತೆ, ಕಾನ್ವರ್ಸೇಷನ್ ಅಂತ ನಾವ್ ಏನ್ ಕರಿತೀವಲ್ಲ. ಅಂದ್ರೆ ಮೆನಾಂಡರ್ಗೆ ಏನ್ ಬೇಕಾಗಿತ್ತು? ಬೌದ್ಧ ಧರ್ಮದ ಬಗ್ಗೆ ತಿಳ್ಕೊಳ್ಳುವಂತಹ ಒಂದು ಆಸಕ್ತಿ. ಹೀಗಾಗಿ ಮೆನಾಂಡರ್ ಏನ್ ಮಾಡ್ತಾನೆ, ಇವಾಗ ಆ ಬೌದ್ಧ ಮುನಿಗಳಾದ ನಾಗಸೇನಿಗೆ ಪ್ರಶ್ನೆಗಳನ್ನ ಕೇಳ್ತಾ ಬಂದ. ಆ ಪ್ರಶ್ನೆಗಳಿಗೆ ನಾಗಸೇನ ಉತ್ತರವನ್ನ ಕೊಟ್ಟು, ಅವ್ರಿಬ್ರ ಮಧ್ಯೆ ಏನು
ಒಂದು ಸಂಭಾಷಣೆ ನಡೀತಾರೆ, ಅದು ಒಂದು ಗ್ರಂಥದ ರೂಪದಲ್ಲಿ ಹೊರಗಡೆ ಬಂತು. ಅದೇ ಯಾವುದು? ಮಿಲಿಂದ ಪನ್ನ, ಮೆನಾಂಡರ್ ಮತ್ತೆ ನಾಗಸೇನರ ಮಧ್ಯೆ ನಡೆದಂತಹ ಒಂದು ಸಂಭಾಷಣೆ. ಇದು ಯಾವುದು? ನಾನ್ ಕ್ಯಾನೋನಿಕಲ್ ಟೆಕ್ಸ್ಟ್ಸ್. ಇದೇ ರೀತಿಯಾಗಿ ದೀಪವಂಶ ಇದೆ, ಮಹಾವಂಶ ಇದೆ, ಬುದ್ಧ ಚರಿತ ಅಂತ ಇದೆ. ಇವೆಲ್ಲ ಯಾವುದು? ನಾನ್ ಕ್ಯಾನನ್, ಅಂದ್ರೆ ಬೇರೆ ಬೌದ್ಧ ಮುನಿಗಳ ರಚನೆ ಮಾಡಿದಂತಹ ಕೃತಿಗಳು. ಸೊ ಬರ್ದಿದ್ಯಾರು? ನಾಗಸೇನ, ನಾಗಾರ್ಜುನ ಅಲ್ಲ. ಇದು ಏನಾಯ್ತು ಇವಾಗ ನಮಗೆ ಎಲಿಮಿನೇಟ್ ಆಗುತ್ತೆ. ನೀತಿ ಕಾವ್ಯಾಮೃತ ಬರ್ದಿದ್ಯಾರು? ಸೋಮದೇವ ಸೂರಿ. ನೀತಿ ಕಾವ್ಯಾಮೃತ ಬರೆದರು ಸೋಮದೇವ ಸೂರಿ. 12ನೇ ಶತಮಾನದಲ್ಲಿ ಕಾಶ್ಮೀರದಲ್ಲಿದ್ದಂತಹ ಒಬ್ಬ ಕವಿ. ಯಾರು? ಸೋಮದೇವ ಸೂರಿ. ಎದ್ರ ಬಗ್ಗೆ ಇದು? ನೀತಿ ಅಂದ್ರೆ ಎಥಿಕ್ಸ್ ಅಂತ ನಾವೇನ್ ಕರಿತೀವಲ್ಲ, ಸೇಯಿಂಗ್ಸ್, ಅಡ್ವೈಸಸ್ ಅಂತ ನಾವೇನ್ ಕರಿತೀವಲ್ಲ, ಅದರ ಮೇಲೆ ಇದ್ದಿದ್ದು ಅದು ನೀತಿ ಕಾವ್ಯಾಮೃತ. ಇದು ಕೂಡ ನಮ್ಗೆ ಏನಾಯ್ತು? ರೈಟ್. ಸೊ ನಮ್ಗೆ ಇವಾಗ 2ನೇದ್ದು ಮತ್ತೆ 4ನೇದ್ದು. ದೇವಿ ಚಂದ್ರಗುಪ್ತ ಬರೆದಿದ್ದಾರು ವಿಶಾಖದತ್ತ ಬಿಲ್ಲಣ ಅಲ್ಲ. ಹಮ್ಮೀರ ಕಾವ್ಯ ಬರೆದು ನಯಾಚಂದ್ರ ಸೂರಿ. ಮಿಲಿಂದಪ್ಪನ ಬರೆದ ನಾಗಾರ್ಜುನ. ನಾಗಾರ್ಜುನ ಯಾರು? 2ನೇ ಕ್ರಿಸ್ತ ಶಕ 2ನೇ ಶತಮಾನದಲ್ಲಿದ್ದಂತಹ ಒಬ್ಬ ಬೌದ್ಧ ಮುನಿಗಳು. ಯಾರು? ನಾಗಾರ್ಜುನ. ಆದ್ರೆ ನಾಗಸೇನ ಅಂದ್ರೆ ಸಂಭಾಷಣೆ ನಡೆದಿತ್ತು. ನೀತಿ ಕಾವ್ಯ ಬರೆದ ಸೋಮದೇವ ಸೂರಿ. ಹೌ ಮೆನಿ ಆಫ್ ದ ಅಬೋವ್ ಪೇರ್ಸ್ ಆರ್ ಕರೆಕ್ಟ್ಲಿ ಮ್ಯಾಚ್? ಓನ್ಲಿ 2. ಸೊ ಇಲ್ಲಿ ಮಿಲಿಂದ ಇಂಡೋ ಗ್ರೀಕರ ಬಗ್ಗೆ ತಿಳ್ಕೊಳ್ಳಿ. ಯಾವಾಗಲೇ ನಿಮ್ಗೆ ಹೇಳಿದ್ದೆ ಹಿಂದಿನ ಪ್ರಶ್ನೆಯಲ್ಲಿ, ಅಲ್ಲಿ ಕೂಡ ಗಾಂಧಾರ ಅಂತ ಬಂದಿತ್ತು. ಇಂಡೋ ಗ್ರೀಕ್ಸ್ ಬಗ್ಗೆ ತಿಳ್ಕೊಳ್ಳಿ, ಅವರ ಕೊಡುಗೆಗಳನ್ನ ತಿಳ್ಕೊಳ್ಳಿ. ಇಲ್ಲ ಮೇನ್ಸ್ ಅಲ್ಲಿ ಕ್ವಶನ್ ಬರ್ಬೋದು, ಡಿಫ್ರೆನ್ಶಿಯೇಟ್ ಬಿಟ್ವೀನ್ ದ ಗಾಂಧಾರ ಸ್ಕೂಲ್ ಆಫ್ ಆರ್ಟ್ ಅಂಡ್ ಮಥುರಾ ಸ್ಕೂಲ್ ಆಫ್ ಆರ್ಟ್, ಇಲ್ಲ ಅಮರಾವತಿ ಸ್ಕೂಲ್ ಆಫ್ ಆರ್ಟ್. ಮೇನ್ಸ್ ಅಲ್ಲಿ ಪ್ರಶ್ನೆ ಬರಬಹುದು. 6ನೇ ಪ್ರಶ್ನೆ ನೋಡೋಣ. Souls are not only the property of animal and plant life, but also of rocks, running water, and many other natural objects, not looked on as living by the other religious sect. The above statement reflects one of the core beliefs of which of the following religious sects of ancient India? ನಾವು ಹಲವಾರು ಸಲ ನೋಡಿದ್ದೀವಿ ಈ ಒಂದು ಹೇಳಿಕೆಯನ್ನ ಯಾರು ನೀಡಿದ್ರು. ಫಾರ್ ಎಕ್ಸಾಂಪಲ್, ಸೆಡಿಷನ್ ಇಸ್ ಮೈ ಬರ್ತ್ ರೈಟ್ ಹೇಳಿದಾರ ಗಾಂಧೀಜಿ. ಅಂದ್ರೆ ಯಾವ ಒಬ್ಬ ಪ್ರಸಿದ್ಧ ವ್ಯಕ್ತಿ ಇರ್ಬೋದು, ಇಲ್ಲ ಯಾವುದೋ ಒಂದು ಪಂಥ ಧರ್ಮ ಇರ್ಬೋದು, ಕೆಲವೊಂದು ಉಪದೇಶಗಳು ನೀಡಿರುತ್ತೆ. ಇದು ಯಾವ ಧರ್ಮಕ್ಕೆ ಸಂಬಂಧಪಟ್ಟಿದ್ದು? ಈ ಹೇಳಿಕೆಯನ್ನ ಯಾರು ನೀಡಿದ್ದಾರೆ? ಸ್ವರಾಜ್ ಇಸ್ ಮೈ ಬರ್ತ್ ರೈಟ್ ಅಂತ ಹೇಳಿದ್ದಾರೆ. ಸೊ ಈ ರೀತಿ ಪ್ರಸಿದ್ಧ ವ್ಯಕ್ತಿಗಳಿಗಿರ್ಬೋದು, ಇಲ್ಲ ಧರ್ಮಕ್ಕೆ ಸಂಬಂಧಪಟ್ಟಂತ ಕೆಲವೊಂದು ಹೇಳಿಕೆ. ಈ ಹೇಳಿಕೆ ಯಾವ ಒಂದು ಧರ್ಮಕ್ಕೆ, ಧರ್ಮ ಪಂಥಕ್ಕೆ ಸಂಬಂಧಪಟ್ಟಿದೆ ಅಂತ ಕೇಳಿದ್ರೆ, ನಮಗ್ ಗೊತ್ತಿರುವ ಪ್ರಕಾರ 6th century BCE, ಆ ಕ್ರಿಸ್ತಪೂರ್ವ 6ನೇ ಶತಮಾನದಲ್ಲಿ ಉಗಮವಾಗಿದ್ದಂತ 2 ಮೇಜರ್ ಧರ್ಮ ಅಂದ್ರೆ ಯಾವ್ದಿಲ್ಲಿ? ಬುದ್ಧಿಸಮ್, ಜೈನಿಸಮ್. ನಾನ್ ವೈಲೆನ್ಸ್, ಅಹಿಂಸೆಯನ್ನ ಕಟ್ಟುನಿಟ್ಟಾಗಿ ಪಾಲನೆ ಮಾಡಿದ್ದ ಯಾವುದು? ಜೈನ್ ಧರ್ಮ. ಇಲ್ಲೇನ ಸೋಲ್ಸ್, ಆತ್ಮ ಬರೇ ಪ್ರಾಣಿಗಳಿಗೆ ಮತ್ತು ಎಲ್ಲಿ ಗಿಡಮೂಲಿಕೆಗಳಿಲ್ಲ, ಆಜೀವಿಗಳಲ್ಲೂ ಕೂಡ ಏನಾಗಿದೆ? ಒಂದು ಆತ್ಮ ಇದೆ ಅಂತ ಹೇಳ್ತಾರೆ. ಜೈನಿಸಂ ಪ್ರಕಾರ ಯೂನಿವರ್ಸ್ ಇಸ್ ಎಟರ್ನಲ್. ಈ ಬ್ರಹ್ಮಾಂಡ, ಈ ಜಗತ್ತೇನೆ ಶಾಶ್ವತ. ಅಂಡ್ ಇಟ್ ಫಂಕ್ಷನ್ಸ್ ಥ್ರೂ ದ ಇಂಟರಾಕ್ಷನ್ಸ್ ಬಿಟ್ವೀನ್ ದ ಲಿವಿಂಗ್ ಎಂಟಿಟೀಸ್ ಅಂಡ್ ನಾನ್ ಲಿವಿಂಗ್ ಎಂಟಿಟೀಸ್. ಶಾಶ್ವತವಾಗಿದೆ ಜಗತ್ತು. ಅದು ಹೇಗೆ ಕಾರ್ಯನಿರ್ವಹಿಸುತ್ತೆ? ಜೀವ ಮತ್ತು ಅಜೀವಗಳ ಮಧ್ಯೆ ಒಂದು ಪರಸ್ಪರತೆಯಿಂದ, ಇಂಟರಾಕ್ಷನ್ ಬಿಟ್ವೀನ್ ದ ಲಿವಿಂಗ್ ಬೀಯಿಂಗ್ಸ್ ಅಂಡ್ ನಾನ್ ಲಿವಿಂಗ್ ಬೀಯಿಂಗ್ಸ್. ಲಿವಿಂಗ್ ಬೀಯಿಂಗ್ಸ್ ಅಂದ್ರೆ ಯಾವ್ದು? ಇವಾಗ ಅನಿಮಲ್ಸ್ ಅಂಡ್ ಪ್ಲಾಂಟ್. ಅದೇ ರೀತಿಯಾಗಿ ಜೈನ ಧರ್ಮ ಏನ್ ಹೇಳುತ್ತಂದ್ರೆ, ಆಜೀವ, ನಾನ್ ಲಿವಿಂಗ್ ಬೀಯಿಂಗ್ಸ್ ಅಲ್ಲೂ 5 ರೀತಿ ಇದಾವೆ ಅಂತ ಹೇಳುತ್ತೆ. ಯಾವುದು? ಧರ್ಮ, ಅಧರ್ಮ, ಧರ್ಮ, ಅಧರ್ಮ, ಕಾಲ, ಆಕಾಶ ಮತ್ತು ಪೌದ್ಗಲ. ಧರ್ಮ ಟೈಮ್, ಮೂವ್ಮೆಂಟ್ ಆಗಿರುತ್ತೆ, ಸ್ಟ್ಯಾಟಿಕ್ ಆಗಿರೋದಿಲ್ಲ. ಅಧರ್ಮ ಸ್ಟ್ಯಾಟಿಕ್ ಆಗಿರುತ್ತೆ. ಕಾಲ ಸಮಯ, ಆಕಾಶ, ಅದಾದ್ಮೇಲೆ ಪೌದ್ಗಲ ಅಂದ್ರೆ ಮ್ಯಾಟರ್, ಅಂದ್ರೆ ನಮ್ಮ ಭೌತಿಕ ಜಗತ್ತಂತ ಏನಿದೆ ಅಲ್ಲ, ಅದಕ್ಕೆ ನಾವೇನಂತ ಕರೀತಾರೆ ಅಂದ್ರೆ ಈ 5 ಆಜೀವಗಳು ಮತ್ತು ಜೀವಿಗಳ ಮಧ್ಯೆ ಒಂದು ಪರಸ್ಪರತೆಯಿಂದ ಏನಾಗುತ್ತೆ? ಈ ಒಂದು ಬ್ರಹ್ಮಾಂಡ ಏನಾಗುತ್ತೆ? ಕಾರ್ಯನಿರ್ವಹಿಸುತ್ತೆ. ಯೂನಿವರ್ಸ್ ಇಸ್ ಎಟರ್ನಲ್ ಅಂಡ್ ಇಟ್ ಫಂಕ್ಷನ್ಸ್ ಥ್ರೂ ಇಂಟರಾಕ್ಷನ್ಸ್ ಬಿಟ್ವೀನ್ ದ ಲಿವಿಂಗ್ ಬೀಯಿಂಗ್ಸ್ ಅಂಡ್ ದ ನಾನ್ ಲಿವಿಂಗ್ ಬೀಯಿಂಗ್ಸ್. ಸೊ ಹೀಗಾಗಿ ಆ ಆತ್ಮ ಅನ್ನೋದು ಜೀವಿಗಳು ಮತ್ತು ಗಿಡಮೂಲಿಕೆಗಳಲ್ಲೇನೆ ಇಲ್ಲಿದೆ, ಎಲ್ಲಾ ಕಡೆನೂ ಇರುತ್ತೆ. ಇದನ್ನ ಹೇಳಿದ್ದೆ ಯಾವುದು? ಜೈನಿಸಂ. ಸೊ ನೋಡಿ, ಇಲ್ಲಿ ಬುದ್ಧಿಸಂ ಮೇಲೆ ಆಲ್ರೆಡಿ 2 ಪ್ರಶ್ನೆಗಳಾಗಿದೆ, ಮತ್ತೆ ಇಲ್ಲಿ ಬುದ್ಧಿಸಂ ಬಂದಿದೆ. ಸೊ ಇಲ್ಲಿ ಜೈನಿಸಂ. ಮಹಾವೀರರ ಬಗ್ಗೆ ತಿಳ್ಕೊಳ್ಳಿ. ಅವರ ಒಂದು ಉಪದೇಶಗಳು ತ್ರಿರತ್ನ ಅಂತ ಕರೀತಾರೆ. ಆ ತ್ರಿರತ್ನಗಳು ಯಾವ್ದು? ಅದ್ರ ಬಗ್ಗೆ ತಿಳ್ಕೊಳ್ಳಿ. ಅದಾದ್ಮೇಲೆ ಜೈನ್ ಧರ್ಮಕ್ಕೆ ಸಂಬಂಧಪಟ್ಟಂತಹ, ಹೇಗೆ ನಾನು ಇವಾಗ ಬೌದ್ಧ ಧರ್ಮಕ್ಕೆ ಸಂಬಂಧಪಟ್ಟಂತೆ ಕೆನೋನಿಕಲ್ ಅಂಡ್ ನಾನ್ ಕೆನೋನಿಕಲ್ ಟೆಕ್ಸ್ಟ್, ಅದೇ ರೀತಿಯಾಗಿ ಜೈನ್ ಧರ್ಮಕ್ಕೆ ಅಂಗ, ಉಪ ಅಂಗ, ಇವೆಲ್ಲ ಏನು? ಜೈನ ಧರ್ಮಕ್ಕೆ ಸಂಬಂಧಪಟ್ಟಂತಹ ಗ್ರಂಥಗಳು. ಅವು ಅಂಗಗಳು ಎಷ್ಟಿದಾವೆ? 12 ಅಂಗಗಳು, 12 ಉಪ ಅಂಗಗಳು ಏನು. ಅದಾದ್ಮೇಲೆ ಶೈವಿಸಂ,
ವೈಷ್ಣವಿಸಂ. ಇಲ್ಲಿ ಬಂದಾಗ ನೀವು ಮತ್ತೆ ಬರ್ತಾರೆ ಅಳ್ವಾರ್ಸು ಮತ್ತೆ ನಯನಾರ್ಸ್. ಅಳ್ವಾರ್ಸು ನಯನಾರ್ಸ್. ಅಳ್ವಾರ್ಸ್ ಅಂದ್ರೆ ಯಾರು, ನಯನಾರ್ಸ್ ಅಂದ್ರೆ ಯಾರು ಅಂತ ಹೇಳ್ಬಿಟ್ಟು ಕ್ವಶನ್ ಕೇಳಿದ್ದಾರೆ. ಶೈವಿಸಂ ಮತ್ತೆ ವೈಷ್ಣವಿಸಂ ಬಗ್ಗೆ ತಿಳ್ಕೊಳ್ಳಿ. ಸೊ ಆನ್ಸರ್ ಏನಾಗುತ್ತೆ ನಮ್ಗೆ ಇಲ್ಲಿ ಜೈನಿಸಂ. ಯಾಕಂದ್ರೆ ಅಹಿಂಸೆಯನ್ನ ತಾರಕಕ್ಕೆ ತಗೊಂಡೋಗಿ, ಅಂದ್ರೆ ಸಂಪೂರ್ಣವಾಗಿ ಇವಾಗ ನೋಡ್ಬೋದು ಕಂಪ್ಲೀಟ್ ಆಗಿ ಅವರು ಅಗ್ರಿಕಲ್ಚರ್ ಮಾಡ್ಲಿಕ್ಕೂ ಕೂಡ ಅವರಿಗೆ ಅವಕಾಶ ಇರಲಿಲ್ಲ, ಯಾಕೆ ಕ್ರಿಮಿ ಕೀಟಾಣುಗಳು ಇರೋ. ಸೊ ಈ ರೀತಿಯಾಗಿ ಫಾಲೋ ಮಾಡಿದ್ದು ಜೈನಿಸಂ. 7ನೇ ಪ್ರಶ್ನೆಯನ್ನ ತಗೊಳ್ಳಿ. ಮತ್ತೆ ನೋಡಿ ಇಲ್ಲಿ ಮತ್ತೆ ಏನ್ ಮಾಡಿದ್ದಾರೆ, ಇವಾಗ ತಾಣಗಳ ಮೇಲೆ ಪ್ರಶ್ನೆಯನ್ನ ಕೇಳಿದ್ದಾರೆ. ತಾಣಗಳು ಏನಕ್ಕೆ ಫೇಮಸ್? ಇವಾಗ ಇಂಡಸ್ ವ್ಯಾಲಿ ಸಿಂಧೂ ಕಣಿವೆ ನಾಗರಿಕತೆ ಕೂಡ ಇದೆ. ಕೆಲವೊಂದು ತಾಣಗಳು ಕೆಲವೊಂದು ವೈಶಿಷ್ಟ್ಯತೆಗಳಿಗೆ ಏನಾಗಿದೆ, ಫೇಮಸ್ ಆಗಿತ್ತು. ಇವಾಗ ನೋಡಿ ಬೆಸ್ನಾಗರ್, ಅಲ್ಲಿ ಏನ್ ಸಿಕ್ಕಿದೆ ನಮಗೆ? ಬೆಸ್ನಾಗರ್ ಶೈವೈತ್ ಕೇವ್ ಶ್ರೈನ್. ಬೆಸ್ನಾಗರ್ ಪಿಲ್ಲರ್ ಇನ್ಸ್ಕ್ರಿಪ್ಷನ್, ಒಂದು ಶಿಲಾಶಾಸನ ಸಿಕ್ಕಿದೆ. ಯಾರಿಗೆ ಸಂಬಂಧಪಟ್ಟಿದ್ದು? ಹೆಲಿಯೋಡೋರಸ್. ಯಾರು ಹೆಲಿಯೋಡೋರಸ್? ಗ್ರೀಕ್ ರಾಜದೂತ, ಅಂಬಾಸಡರ್. ಯಾರ ಒಬ್ಬ ಆಸ್ಥಾನಕ್ಕೆ ಭೇಟಿ ನೀಡ್ತಾನೆ? ಶುಂಗರಾಜನ ಆಸ್ಥಾನಕ್ಕೆ ಭೇಟಿ ನೀಡಿದ್ಯಾರು? ಹೆಲಿಯೋಡೋರಸ್. ಆ ಶುಂಗರಾಜ ಯಾರು? ಭಾಗಭದ್ರ ಅಂತ ಕೂಡ ಕರೀತಾರೆ. ಆ ಒಂದು ಬೆಸ್ನಾಗರ್ ಪಿಲ್ಲರ್ ಇನ್ಸ್ಕ್ರಿಪ್ಷನ್ ಅಲ್ಲಿ ಹೆಲಿಯೋಡೋರಸ್ ಹೇಳ್ತಾನೆ, ನಾನು ಭಾಗವತನ ಒಬ್ಬ ಪರಮ ಭಕ್ತ. ಭಾಗವತ ಅಂದ್ರು ಕೃಷ್ಣ. ಸೊ ಹೀಗಾಗಿ ಶೈವಿಸಂ ಸಂಬಂಧಪಟ್ಟಿದ್ದಲ್ಲ, ಅದು ಭಗವತಿಸಂ ಸಂಬಂಧ ಬೆಸ್ನಾಗರ್. ಸೊ ಇಲ್ಲೇನಾಯ್ತು, ಇದು ಎಲಿಮಿನೇಟ್ ಆಯ್ತು. ಭಜ ಬುದ್ಧಿಸ್ಟ್ ಕೇವ್ಶ್ರೈನ್. ವೆಸ್ಟರ್ನ್ ಘಾಟ್ಸ್ ಅಲ್ಲಿ ಹಲವಾರು ನಮಗೆ ಬೌದ್ಧ ತಾಣಗಳು ಸಿಗುತ್ತೆ, ವಿಹಾರಗಳು, ಚೈತ್ಯಗಳು. ಅದರಲ್ಲಿ ಅಂದ್ರೆ ಇವಾಗ ಪುಣೆ ಹತ್ರ ಇರುವಂತಹ ಒಂದು ಸೈಟ್ ಯಾವುದು? ಭಜ. ಇದೇ ರೀತಿಯಾಗಿ ಅರೌಂಡ್ 22 ಕೇವ್ಸ್ ಇದಾವೆ ಇಲ್ಲಿ. ಎಲ್ಲಿ? ಭಜದಲ್ಲಿ. ರಾಕಟ್ ಕೇವ್ಸ್, ಗುಹಾಲಯಗಳು, ಚೈತ್ಯಗಳು ಇದಾವೆ, ವಿಹಾರಗಳು ಇದಾವೆ. ಅದ್ಯಾವುದು? ಬುದ್ಧಿಸ್ಟ್. ಅದೇ ರೀತಿಯಾಗಿ ವೆಸ್ಟರ್ನ್ ಘಾಟ್ಸ್ ಅಲ್ಲಿ ಅಜಂತ ಇದೆ, ನಾಸಿಕ್ ಇದೆ, ಆಮೇಲೆ ಕರಾಡ್ ಇದೆ, ಮಹಾಡ್ ಇದೆ. ಈ ರೀತಿಯಾಗಿ ಬುದ್ಧಿಸ್ಟ್ ಕೇವ್. ಸೊ ಇದು ಕರೆಕ್ಟ್ ಆಯ್ತು ನಮಗೆ. ಸಿತ್ತನ ವಸಲ, ಜೈನ್ ಕೇವ್. ಸಿತ್ತನ ವಸಲ ಅಂದ್ರೆ ತಮಿಳುನಾಡಲ್ಲಿ ಇರುವಂತಹ ಒಂದು ತಾಣ ಇದು. ಏನು ಸಿತ್ತನ ವಸಲ? ಇದಕ್ಕೆ ಮೀನಿಂಗ್ ಇದೆ, ಅಬೋರ್ಡ್ ಆಫ್ ಸಿದ್ಧಾಸ್. ಏನು ಸಿತ್ತನ ವಸಲ ಅಂದ್ರೆ? ಅಬೋರ್ಡ್ ಆಫ್ ಸಿದ್ಧಾಸ್. ಜೈನ ಮುನಿಗಳ ಒಂದು ವಾಸಸ್ಥಾನ ಇದು. ಅಂದ್ರೆ ಸಿದ್ಧ ಅಂತ ನಾವೇನ್ ಅಂದ್ರೆ ಎಲ್ಲ ಜ್ಞಾನ ಹೊಂದಿದ್ರು. ಆ ಜೈನ ಮುನಿಗಳದ್ದು ಯಾವುದು? ಸಿತ್ತನ ವಸಲ. ಇದು ಒಂದು ತಮಿಳುನಾಡಲ್ಲಿರುವಂತಹ ತಾಣ, ಜೈನ್ ಕೇವ್ ಶ್ರೈನ್. ಸೊ ಹೌ ಮೆನಿ ಆಫ್ ದ ಅಬೌವ್ ಪೇರ್ಸ್ ಆರ್ ಕರೆಕ್ಟ್ಲಿ ಮ್ಯಾಚ್? ಓನ್ಲಿ 2. ಯಾಕಂದ್ರೆ ಬೆಸ್ನಾಗರ್ ಏನಿದೆ, ಇದು ಶೈವೈತ್ ಇಲ್ಲ, ಕೃಷ್ಣನಿಗೆ ಸಂಬಂಧಪಟ್ಟಿದ್ದು. ಯಾವುದು? ಬೆಸ್ನಾಗರ್ ಪಿಲ್ಲರ್ ಇನ್ಸ್ಕ್ರಿಪ್ಷನ್. ಇನ್ನೊಂದು ಪ್ರಶ್ನೆ ನೋಡೋಣ. ಕನ್ಸಿಡರ್ ದಿ ಫಾಲೋಯಿಂಗ್ ಡೈನೆಸ್ಟಿ: ಹೊಯ್ಸಳ, ಗದ್ವಾಲ್, ಕಾಕತಿಯಾಸ್, ಯಾದವಾಸ್. How many of the above dynasties established their kingdoms in the early 8th century? 8ನೇ ಶತಮಾನದಲ್ಲಿ ರಚನೆಯಾದಂತ ಸ್ಥಾಪಿತವಾದಂತ ರಾಜ ಮನೆತನಗಳು. ಇಲ್ಲಿ ಒಂದೇ ತಗೊಳ್ಳಿ, ಹೊಯ್ಸಳ. ನಾವು ಓದ್ಬೇಕಾದ್ರೂ ಕೂಡ ಕೆಲವೊಂದು ಟೈಮ್ ಡೆಲ್ಲಿ ಸುಲ್ತಾನೇಟ್ ಓದ್ಬೇಕಾದ್ರೆ ಓದಿರ್ತೀವಿ. ಅಲ್ಲಾವುದ್ದೀನ್ ಖಿಲ್ಜಿ ಬರ್ತಾನೆ, ಮಲಿಕ್ ಕಫೂರ್ ಬರ್ತಾನೆ, ಹೊಯ್ಸಳರ ಮೇಲೆ ದಾಳಿಯನ್ನ ಮಾಡ್ತಾನೆ ಅಂತ ಓದಿರ್ತೀವಿ. ಯಾವಾಗ 1310 ಮತ್ತೆ 1311 ಈ ಟೈಮ್ ಪೀರಿಯಡ್ದಲ್ಲಿ ಮಲಿಕ್ ಕಫೂರ್ ಬಂದು ದಾಳಿಯನ್ನ ಮಾಡಿರ್ತಾನೆ, 3ನೇ ಬಲ್ಲಾಳ ಇರ್ತಾನೆ ಅಂತ ಓದಿರ್ತೀವಿ. ಹೌದಾ? ಹಾಗಿದ್ದ ಮೇಲೆ ಯಾವಾಗ ಚೋಳರು ವೀಕ್ ಆಗ್ಲಿಕ್ಕೆ ಸ್ಟಾರ್ಟ್ ಆದ್ರಲ್ಲ, ಚೋಳರು ವೀಕ್ ಆಗ್ಲಿಕ್ಕೆ ಸ್ಟಾರ್ಟ್ ಆದಾಗ ಏನಾಗುತ್ತೆ, ಕೆಲವೊಂದು ರಾಜಮನೆತನಗಳು ಹುಟ್ಟುಕೊಂಡು, ಯಾವ್ದು ಹೊಯ್ಸಳರು ಇರ್ಬೋದು, ವಾರಂಗಲ್ನ ಕಾಕತೀಯರು ಇರ್ಬೋದು, ಆಮೇಲೆ ದೇವಗಿರಿಯ ಯಾದವರು ಇರ್ಬೋದು. ಸೊ ಇವರೆಲ್ಲ ಬರೋದು ಯಾವಾಗ? ಹೊಯ್ಸಳರು, ಚೋಳರು ವೀಕ್ ಆದಾಗ. ಚೋಳರು ಯಾವಾಗ 11th ಸೆಂಚುರಿ ಆದ್ಮೇಲೆ ಏನಾಗ್ತಾರೆ? ವೀಕ್ ಆಗ್ಲಿಕ್ಕೆ ಸ್ಟಾರ್ಟ್ ಆದ್ರು. ಹೌದೋ ಇಲ್ವೋ? 11th ಮತ್ತೆ 12th ಸೆಂಚುರಿದಲ್ಲಿ ವೀಕ್ ಆಗ್ತಾರೆ. ಅವಾಗ 11 ಶತಮಾನದ ನಂತರ ಸ್ಥಾಪಿತವಾಗಿದ್ದ ಯಾವುದು? ಈ 4 ರಾಜಮನೆತನಗಳು. ಉದಾಹರಣೆಗೆ ಇವಾಗ ಹೊಯ್ಸಳರು ತಗೊಳ್ಳಿ. 1ನೇ ಬಲ್ಲಾಳ ಸ್ಥಾಪನೆ ಮಾಡ್ತಾನ, ಬೇಲೂರು, ಹಳೇಬೀಡು ರಾಜಧಾನಿಗಳಾಗಿ ಸ್ಥಾಪನೆ ಮಾಡ. ಅಲ್ಲಾವುದ್ದೀನ್ ಖಿಲ್ಜಿ ಅಟ್ಯಾಕ್ ಮಾಡೋದು ಯಾವಾಗ? 1310 ಚೋಳರು ವೀಕ್ ಆಗಿದ್ದ ಯಾವಾಗ? 11th ಸೆಂಚುರಿ ತದನಂತರ. ಸೊ ಹೀಗಾಗಿ ಏನಾಗುತ್ತೆ, ಇದು ಎಲಿಮಿನೇಟ್ ಆಯ್ತು. ಹೊಯ್ಸಳ ಬಗ್ಗೆ ಚೆನ್ನಾಗಿ ಮತ್ತೆ ತಿಳ್ಕೊಳ್ಳಿ. ಯಾಕಂದ್ರೆ ಯುನೆಸ್ಕೋ ವಿಶ್ವ ಪಾರಂಪರಿಕ ಪಟ್ಟಿಗೆ 3 ದೇವಸ್ಥಾನಗಳು ಸೇರ್ಪಡೆ ಆಗಿದೆ. ವೇಸರ ಒಂದು ವಾಸ್ತುಶಿಲ್ಪಕ್ಕೆ ಅಗಾಧವಾದ ಕೊಡುಗೆಯನ್ನು ನೀಡಿ ಹೋದವರು ಅವರು ಯಾರು? ಹೊಯ್ಸಳರು. ಮೇನ್ಸ್ ಅಲ್ಲಿ ಕ್ವಶನ್ ಬರ್ಬೋದು. ಗದ್ವಾಲ್ ಡೈನೆಸ್ಟಿ. ನಾವು ಮೆಡಿವಲ್ ಇಂಡಿಯನ್ ಹಿಸ್ಟ್ರಿ ಓದ್ಬೇಕಾದ್ರೆ ಟ್ರೈಪಾರ್ಟೈಟ್ ಸ್ಟ್ರಗಲ್ ಅಂತ ಓದ್ತೀವಿ. ತ್ರಿಪಕ್ಷೀಯ ಹೋರಾಟ ಯಾರ ಮಧ್ಯೆ ಆಗುತ್ತೆ? ರಾಷ್ಟ್ರಕೂಟರು, ಪಾಲರು ಮತ್ತೆ ಪ್ರತಿಹಾರರು. ಹೌದಾ? ಯಾವಾಗಿಂದ ಸ್ಟಾರ್ಟ್ ಆಯ್ತು ಇದು? ಆಲ್ಮೋಸ್ಟ್ 7th ಮತ್ತೆ 8th ಸೆಂಚುರಿಯಿಂದ ಅಲ್ಲಿ ಸ್ಟಾರ್ಟ್ ಆಗಿರುತ್ತೆ. ಯಾವುದು? ಟ್ರೈಪಾರ್ಟೈಟ್ ಸ್ಟ್ರಗಲ್. ರಾಷ್ಟ್ರಕೂಟರು, ಪಾಲರು ಮತ್ತೆ ಪ್ರತಿಹಾರರು. ಅದರ ರಾಷ್ಟ್ರಕೂಟರು ಪತನದ ನಂತರ, ಗುರ್ಜರ ಪ್ರತಿಹಾರರ ಪತನದ ನಂತರ, ಪಾಲರ ಪತನದ ನಂತರ ಹುಡ್ಕೊಂಡವರು ಗದ್ವಾಲರು.
ಮೊಹಮ್ಮದ್ ಗಜನಿ ಯಾವಾಗ ಪ್ರತಿಹಾರರ ಮೇಲೆ ದಾಳಿಯನ್ನ ಮಾಡ್ತಾನೆ, ಅವ್ರು ವೀಕ್ ಆಗ್ತಾ ಬಂದ್ರು. ಎಲ್ಲಿ? ವೆಸ್ಟರ್ನ್ ಪಾರ್ಟ್ ಆಫ್ ಇಂಡಿಯಾ ಮತ್ತೆ ಸೆಂಟ್ರಲ್ ಇಂಡಿಯಾದಲ್ಲಿ, ಎಸ್ಪೆಷಲಿ ಯಾವುದು? ಕನೌಜ್ ಮೇಲೆ ದಾಳಿಯನ್ನ ಮಾಡಿರ್ತಾನೆ. ಯಾರು? ಮೊಹಮ್ಮದ್ ಗಜನಿ. ಅವಾಗ ವೀಕ್ ಆದವರು ಪ್ರತಿಹಾರ ತದನಂತರ ಹುಟ್ಕೊಂಡ್ಯಾರು ಗದ್ವಾಲರು. ಉದಾಹರಣೆಗೆ ಯಾರು? ಚಂದ್ರದೇವ ಅನ್ನೊಬ್ಬ ರಾಜ ಏನ್ ಮಾಡಿರ್ತಾನೆ, ಈ ರಾಜ ಮನೆತನ ಸ್ಥಾಪನೆ ಮಾಡ್ತಾನೆ. ಯಾವುದು? ಗದ್ವಾಲ್. ಇದು ಸ್ಥಾಪನೆ ಆಗಿದ್ದೆ ಯಾವಾಗ? ಕಂಪ್ಲೀಟ್ ಆಗಿ ಗಜನಿ ಬಂದ್ ಹೋದ್ಮೇಲೆ. ಗಜನಿನೇ ತೀರೋಗೋದು ಯಾವಾಗ? 1030ದಲ್ಲಿ ತೀರೋಗಿರ್ತಾನೆ. ಅಂದರೆ 8ನೇ ಶತಮಾನದ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ. ಯಾರು? ಗದ್ವಾಲರು. ಅದಾದ ಮೇಲೆ ಕಾಕತೀಯರು, ಇವ್ರ ಮೇಲೂ ಕೂಡ ಮಲಿಕ್ ಕಫೂರ್ ದಾಳಿಯನ್ನ ಮಾಡಿರ್ತಾನೆ. ಪ್ರತಾಪ ರುದ್ರದೇವ ಅಂತ ಇರ್ತಾನೆ, ಅವ್ರ ಮೇಲೆ ದಾಳಿಯನ್ನ ಮಾಡಿರ್ತಾನೆ. ಯಾರು? ಕಾಕತೀಯರ ಮೇಲೆ. ಕೆಲವೊಂದು ಇತಿಹಾಸಗಳ ಮೂಲಗಳ ಪ್ರಕಾರ ಯಾರು? ಕಾಕತೀಯರು. ದೇ ವರ್ ದ ಡೆಸೆಂಡೆಂಟ್ಸ್ ಆಫ್ ಕರಿಕಾಲ ಚೋಳ. ನಾವು ಕರಿಕಾಲ ಚೋಳರು ವಂಶಸ್ತ್ರ ಅಂತ ಕೂಡ ಹೇಳ್ಕೊಂಡಿದ್ದಾರೆ. ಯಾರು? ಕಾಕತೀಯರು. ಅಂದ್ರೆ ಚೋಳರು ಕಂಪ್ಲೀಟ್ ಆಗಿ ಡಿಕ್ಲೈನ್ ಆಗಿ ಹೋದ ನಂತರ ಹುಟ್ಕೊಂಡಿದ್ಯಾರು? ಕಾಕತೀಯರು. 1ನೇ ಬೇಟ ಅಂತ ಬರ್ತಾನೆ, ಅವನು ಸ್ಥಾಪನೆ ಮಾಡ್ತಾನೆ ಈ ಒಂದು ರಾಜಮನೆತನವನ್ನ. ರುದ್ರಮದೇವಿ ಅಂತ ಓದಿರ್ತೀವಿ, ಕಾಕತೀಯ ರುದ್ರಮದೇವಿ. ಸೊ ವಾರಂಗಲ್ನ ಕಾಕತೀಯರು. ಅದಾದ್ಮೇಲೆ ದೇವಗಿರಿಯ ಯಾದವರು, ಬಿಲ್ಲಮ ಅಂತ ಹೇಳ್ಬಿಟ್ಟು ಸ್ಥಾಪನೆ ಮಾಡಿದಂತ ಒಂದು ರಾಜ ಮನೆತನ. ಇದರ ಮೇಲೆ ಮಲಿಕ್ ಕಫೂರ್ ದಾಳಿ ಮಾಡಿದಾನೆ. ಅಲ್ಲಾವುದ್ದೀನ್ ಖಿಲ್ಜಿ ದಾಳಿ ಮಾಡ್ತಾನೆ ದೇವಗಿರಿಯ ಯಾದವರ ಮೇಲೆ. ಸೊ ಹೀಗಾಗಿ ಹೌ ಮೆನಿ ಆಫ್ ದ ಅಬೌವ್ ಡೈನೆಸ್ಟೀಸ್ ಎಸ್ಟಾಬ್ಲಿಷ್ ದೇರ್ ಕಿಂಗ್ಡಮ್ಸ್ ಇನ್ ದ ಅರ್ಲಿ 8th centuries? ನನ್ ಆಫ್ ದಿ. ಯಾಕಂದ್ರೆ ಆಲ್ಮೋಸ್ಟ್ ಎಲ್ಲ ಬಂದಿದೆ ಅವಾಗ 11th ಮತ್ತೆ 12th centuryದಲ್ಲಿ. 9ನೇ ಪ್ರಶ್ನೆ. ಹೂ ಅಮಂಗ್ ದ ಫಾಲೋಯಿಂಗ್ ರೂಲರ್ಸ್ ಆಫ್ ವಿಜಯನಗರ ಎಂಪೈರ್ ಕನ್ಸ್ಟ್ರಕ್ಟೆಡ್ ಅ ಲಾರ್ಜ್ ಡ್ಯಾಮ್ ಅಕ್ರಾಸ್ ದ ತುಂಗಭದ್ರಾ ರಿವರ್ ಅಂಡ್ ಕ್ಯಾನಲ್ ಕಮ್ ಅಕ್ವೆಡಕ್ಟ್ several kilometers long from the river to the capital city? ಅಂದ್ರೆ ಹಂಪಿ. ಲಾಸ್ಟ್ ಟೈಮ್ ಅಂದ್ರೆ 2024 ಕ್ವಶನ್ ಕೇಳಿದ್ರೆ ಶ್ರೀಕೃಷ್ಣ ದೇವರಾಯನ ಮೇಲೆ. ಯಾಕಂದ್ರೆ ಪೋರ್ಚುಗೀಸರಿಗೆ ಒಂದು ಕೋಟೆಯನ್ನ ನಿರ್ಮಾಣ ಮಾಡ್ಲಿಕ್ಕೆ ಪರ್ಮಿಷನ್ ಕೊಟ್ಟಿದ್ಯಾರು? ಅಂದ್ರೆ ಪ್ರತಿ ವರ್ಷ ಏನಾಗಿದೆ, ವಿಜಯನಗರದ ಮೇಲೆ ಕೂಡ ಏನಾಗಿದೆ, ಪ್ರಶ್ನೆಯನ್ನ ಬರ್ತಾ ಇದೆ. ಅಂದ್ರೆ ತುಂಗಭದ್ರಾ ನದಿಯ ಮೇಲೆ ಒಂದು ಆಣೆಕಟ್ಟನ್ನ ಕಟ್ಟಲಿಕ್ಕೆ ಪರವಾನಗಿ ನೀಡಿದಂತ ರಾಜ ಯಾರು ಅಂತ ಕೇಳಿದ್ದಾರೆ. 1ನೇ ದೇವರಾಯ, ಮಲ್ಲಿಕಾರ್ಜುನ, ವೀರ ವಿಜಯ ಮತ್ತೆ ವಿರೂಪಾಕ್ಷ. 1520ದಲ್ಲಿ ಡೊಮಿಂಗೋ ಪೇಸು, 1525ದಲ್ಲಿ ನುನೀಸ್ ಇಬ್ರು ಏನ್ ಮಾಡ್ತಾರೆ, ಇವಾಗ ವಿಜಯನಗರ ಸಾಮ್ರಾಜ್ಯಕ್ಕೆ ಭೇಟಿ ನೀಡ್ತಾರೆ. ಭೇಟಿ ನೀಡಿದ ನಂತರ ಏನ್ ಮಾಡಿದ್ದಾರೆ, ಎಸ್ಪೆಷಲಿ ನುನೀಸ್ ಏನ್ ಮಾಡ್ತಾನೆ, ಕಂಪ್ಲೀಟ್ ಆಗಿ ಅದನ್ನ ಲಿಖಿತ ರೂಪದಲ್ಲಿ ಬರೆದೋಗಿದ್ದಾನೆ. ಏನಂತ ಬರೀತಾನೆ ಅಂದ್ರೆ, 1ನೇ ದೇವರಾಯ ತುಂಗಭದ್ರಾ ನದಿಯ ಮೇಲೆ ಈ ತರ ಅಣೆಕಟ್ಟನ್ನ ನಿರ್ಮಾಣ ಮಾಡಿ ಕುಡಿಯುವ ನೀರಿನ ವ್ಯವಸ್ಥೆ ಮತ್ತು ವ್ಯವಸಾಯಕ್ಕೆ ಒಂದು ಸೌಲಭ್ಯಗಳನ್ನ ಕಲ್ಪಿಸಿಕೊಟ್ಟಿದ್ದಾನೆ ಅಂತ ಹೇಳ್ಬಿಟ್ಟು ಏನ್ ಮಾಡ್ತಾನೆ, ಬರೆದೋಗಿದ್ದಾನೆ. ಅದರ ಜೊತೆಗೆ ನಿಕೋಲೋ ಡಿ ಕಾಂಟಿ ಇಬ್ರು ಕೂಡ 1ನೇ ದೇವರಾಯ ಆಸ್ಥಾನಕ್ಕೆ ಭೇಟಿ ನೀಡಿದ್ದಾರೆ. ಅವರು ಕೂಡ ಏನ್ ಮಾಡಿದ್ದಾರೆ, ಅದನ್ನ ಬರೆದೋಗಿದ್ದಾರೆ. ಅಂದ್ರೆ ಮಾಹಿತಿಯನ್ನು ನೀಡ್ತಾರೆ. ಅಂದ್ರೆ ಜನರಿಗೆ ಕುಡಿಯುವ ನೀರಿನ ತೊಂದರೆ ಆಗಬಾರದು ಮತ್ತು ನೀರಾವರಿ ವ್ಯವಸ್ಥೆಯನ್ನ ಕಲ್ಪಿಸಿಕೊಡಲು 1ನೇ ದೇವರಾಯ ತುಂಗಭದ್ರಾ ನದಿ ಮೇಲೆ ಮಾತ್ರ ಅಲ್ಲ, ಹರಿದ್ರಾ ಅಂತ ಬರುತ್ತೆ, ಆ ನದಿಯ ಮೇಲೆ ಕೂಡ ಏನ್ ಮಾಡ್ತಾನೆ, ಅಣೆಕಟ್ಟನ್ನ ನಿರ್ಮಾಣವನ್ನ ಮಾಡಿದಾನೆ. ತುಂಗಭದ್ರಾ ಮತ್ತೆ ಹರಿದ್ರಾ ನದಿಗಳ ಮೇಲೆ. ಅದ್ರ ಜೊತೆಗೆ 1900 ರಾಬರ್ಟ್ ಸಿವೆಲ್ ಅನ್ನೋ ಒಬ್ಬ ಬ್ರಿಟಿಷ್ ಏನ್ ಮಾಡ್ತಾರೆ, ಒಂದು ಬುಕ್ ಬರೆದಿದ್ದಾರೆ, ದ ಫಾರ್ಗಾಟನ್ ಎಂಪೈರ್ ವಿಜಯನಗರ ಅಂತ ಹೇಳಿ. ಅದ್ರಲ್ಲೂ ಕೂಡ ಮೆನ್ಷನ್ ಆಗಿದೆ ಏನಂತ, 1ನೇ ದೇವರಾಯ ಏನ್ ಮಾಡಿದಾನೆ, ತುಂಗಭದ್ರಾ ನದಿಯ ಮೇಲೆ ಮತ್ತು ಹರಿದ್ರಾ ನದಿಯ ಮೇಲೆ ಅಣೆಕಟ್ಟನ್ನ ನಿರ್ಮಾಣ. ಅಂದ್ರೆ ಈ 3 ಜನರ ಮೇಲೆ ಮತ್ತೆ ವರ್ಕ್ ಮಾಡ್ಬೇಕು. ಮಲ್ಲಿಕಾರ್ಜುನ ಯಾರು, ವೀರ ವಿಜಯ ಯಾರು, ಮತ್ತೆ ವಿರೂಪಾಕ್ಷರಾಯ ಯಾರು. ನೆಕ್ಸ್ಟ್ ಟೈಮ್ 2ನೇ ದೇವರಾಯನ ಮೇಲೆ ಕೇಳ್ಬೋದು, ಯಾಕಂದ್ರೆ ಸಾಹಿತ್ಯಕ್ಕೆ ಒಂದು ಕೊಡುಗೆಯನ್ನು ನೀಡಿದಾನೆ 2ನೇ ದೇವರಾಯ. ಅಂದ್ರೆ ವಿಜಯನಗರ ಸಾಮ್ರಾಜ್ಯಕ್ಕೆ ಭದ್ರ ಬುನಾದಿಯನ್ನು ಹಾಕಿಕೊಟ್ಟವನು ಯಾರು, 2ನೇ ದೇವರಾಯ. ಇಮ್ಮಡಿ ದೇವರಾಯ ಅಂತ ಕರಿತೀವಿ ನಾವು. ಸೊಬಗಿನ ಸೋನೆ, ಮಹಾನಾಟಕ, ಸುಧಾನಿಧಿ, ಗಜಬೇಟೆಗಾರ ಅಂತ ಬಿರುದು ಕೂಡ ಇತ್ತು. ಯಾರಿಗೆ? ಇಮ್ಮಡಿ ದೇವರ. ಅವನ ಮೇಲೆ ಪ್ರಶ್ನೆಯನ್ನ ಬರಬಹುದು. ಯಾಕಂದ್ರೆ ಆಲ್ರೆಡಿ ಕೃಷ್ಣ ದೇವರಾಯ ಇತ್ತು, ಇವಾಗ 1ನೇ ದೇವರಾಯ ಇತ್ತು. 2ನೇ ದೇವರಾಯನ ಮೇಲೆ ಪ್ರಶ್ನೆಯನ್ನ ಕೇಳಬಹುದು. 10ನೇ ಪ್ರಶ್ನೆ ನೋಡಿ, ಹೂ ಅಮಂಗ್ ದ ಫಾಲೋಯಿಂಗ್ ರೂಲ್ಸ್ ಆಫ್ ದ ಮೆಡಿವಲ್ ಗುಜರಾತ್ ಸರೆಂಡರ್ಡ್ ದೀವ್? 2024ದಲ್ಲಿ ಏನಿದೆ, ಒಂದು ತಾಣವನ್ನ ಪೋರ್ಚುಗೀಸರು ಬಿಟ್ಟುಕೊಟ್ಟಿದ್ದು ಶ್ರೀಕೃಷ್ಣ ದೇವರಾಯ. ಮತ್ತೆ ಇಲ್ಲೇ ಇನ್ನೊಂದು ತಾಣವನ್ನ ಪೋರ್ಚುಗೀಸರಿಗೆ ಬಿಟ್ಟುಕೊಟ್ಟಿದ್ದು ಯಾರು ಅಂತ ಕೇಳಿದ್ದಾರೆ. ಅಹಮದ್ ಶಾ, ಮೊಹಮ್ಮದ್ ಬೇಗಡ್, ಬಹದ್ದೂರ್ ಶಾ, ಮೊಹಮ್ಮದ್ ಶಾ. ಪೋರ್ಚುಗೀಸ್ ಏನ್ ಮಾಡಿದ್ರು, ಬಂದು ಸ್ಥಾಪನೆಯನ್ನ ಮಾಡಿದ್ರು. ತಮ್ಮ ಒಂದು ಫ್ಯಾಕ್ಟರೀಸ್ ಸ್ಥಾಪನೆ ಮಾಡಿ. ನೋಡಿ ನೀವು, ಪ್ರತಿಯೊಂದವರದು ಕೋಸ್ಟಲ್ ಏರಿಯಾಸ್, ಕರಾವಳಿ ಪ್ರದೇಶದಲ್ಲಿ ಮಾತ್ರ ಸ್ಥಾಪನೆಯನ್ನ ಮಾಡ್ತಿದ್ರು. ಇದೇ ರೀತಿಯಾಗಿ ಏನಾಗಿತ್ತು, ತಮ್ಮ ಒಂದು ಗಡಿಗಳನ್ನು ವಿಸ್ತಾರ ಮಾಡ್ತಾ ಇದ್ರು. ಅಂದ್ರೆ ಬೇರೆ ಬೇರೆ ಏರಿಯಾ ಮೇಲೆ ಅಟ್ಯಾಕ್ ಮಾಡೋದು, ಅದನ್ನ ಕ್ಯಾಪ್ಚರ್ ಮಾಡೋದು, ತಮ್ಮ ಟೆರಿಟರೀಸ್ ನಲ್ಲಿ ಕ್ಯಾಪ್ಚರ್ ಮಾಡೋ ಜೊತೆಗೆ ಏನ್ ಮಾಡ್ತಿದ್ರು, ಫ್ಯಾಕ್ಟರೀಸ್ ನ ಎಸ್ಟಾಬ್ಲಿಷ್
ಮಾಡ್ತಾ ಇದ್ರು. ಅದೇ ರೀತಿಯಾಗಿ 3 ಪ್ರದೇಶಗಳ ಮೇಲೆ ದಾಳಿಯನ್ನ ಮಾಡ್ತಾರೆ, ಸೂರತ್, ಬಸೈನ್ ಮತ್ತೆ ದೀವ್. ಈ 3 ಪ್ರದೇಶದ ಮೇಲೆ ಪೋರ್ಚುಗೀಸರು ಏನ್ ಮಾಡಿದ್ರು, 3 ಬಾರಿ ದಾಳಿಯನ್ನ ಮಾಡ್ತಾರೆ. 1519, 1521 ಮತ್ತೆ 1531ದಲ್ಲಿ ದಾಳಿಯನ್ನ ಮಾಡಿದ್ರು. ಆಗ ಅಲ್ಲಿದ್ದಂತ ರಾಜ ಯಾರು, ಬಹದ್ದೂರ್ ಶಾ. 3 ಸಲ ಅವನೇನ್ ಮಾಡ್ತಾನೆ, ಪೋರ್ಚುಗೀಸರನ್ನ ಸೋಲಿಸ್ತಾನೆ. ಸೊ ಹೀಗಾಗಿ ಪೋರ್ಚುಗೀಸರು ಅದನ್ನ ಆಸೆನೆ ಬಿಟ್ಟಿದ್ರು, ಯಾವುದು, ದೀವ್ ಆಸೆ ಬಿಟ್ಟಿದ್ರು. ಅದೇ ಟೈಮಲ್ಲಿ ಏನಾಗಿರುತ್ತಪ್ಪ ಅಂದ್ರೆ, ಮೊಘಲ್ ರಾಜ ಯಾರು, ಹುಮಾಯೂನ್ ಪಟ್ಟಕ್ಕೆ ಬಂದಿರ್ತಾನೆ. 1535ದಲ್ಲಿ ಏನ್ ಮಾಡ್ತಾನೆ, ಇವಾಗ ಬಹದ್ದೂರ್ ಶಾ ಮೇಲೆ ಅಟ್ಯಾಕ್ ಮಾಡ್ತಾನೆ. ಯಾಕಂದ್ರೆ ಬಹದ್ದೂರ್ ಶಾ ಏನ್ ಮಾಡಿದ್ದ, ಮಾಳ್ವಾ ಮೇಲೆ ಅಟ್ಯಾಕ್ ಮಾಡಿರ್ತಾನೆ. ಮಾಳ್ವಾ ಮೇಲೆ ಅಟ್ಯಾಕ್ ಮಾಡಿದ್ದಕ್ಕೆ ಹುಮಾಯೂನ್ ಏನ್ ಮಾಡ್ದ, ಇವಾಗ ಗುಜರಾತ್ ಮೇಲೆ ದಾಳಿಯನ್ನ ಮಾಡ್ತಾನೆ. ಗುಜರಾತ್ ಅಲ್ಲಿ ಇದ್ದಿದ್ದ ಯಾರು, ಬಹದ್ದೂರ್ ಶಾ. ಅವಾಗ ಬಹದ್ದೂರ್ ಶಾ ಏನ್ ಮಾಡ್ತಾನೆ, ಪೋರ್ಚುಗೀಸರ ಹತ್ರ ಹೋಗ್ತಾನೆ, ನನಗೆ ಈ ತರ ಸಹಾಯ ನೀವು ಮಾಡಿ, ಹುಮಾಯೂನ್ ನನಗೆ ಮೇಲೆ ಅಂತ ದಾಳಿಯನ್ನ ಮಾಡ್ತಾ ಇದ್ದಾನೆ. ಸೊ ಅವಾಗ ಏನಾಗುತ್ತೆ, ಒಂದು ಒಪ್ಪಂದವಾಗುತ್ತೆ. ಆ ಒಪ್ಪಂದದಲ್ಲಿ ಬಹದ್ದೂರ್ ಶಾ ಏನ್ ಮಾಡ್ತಾನೆ, ದೀವ್ ಪ್ರದೇಶವನ್ನ ಏನ್ ಮಾಡ್ತಾನೆ, ಪೋರ್ಚುಗೀಸರಿಗೆ ಬಿಟ್ಕೊಟ್ಟಿರ್ತಾನೆ. ಕಂಪ್ಲೀಟ್ಲಿ ಫ್ಯಾಕ್ಚುಯಲ್ ಇದೆ. ಸೊ ಹುಮಾಯೂನ್ ದಾಳಿ ಮಾಡಿದ್ದಕ್ಕೆ ಸರೆಂಡರ್ಡ್, ಸೋತಿದ್ದಿಲ್ಲ, ಅವ್ನು ಬಿಟ್ಟು ಕೊಟ್ಟಿರ್ತಾನೆ. ಯಾವುದು, ದೀವ್. ಯಾರು, ಬಹದ್ದೂರ್ ಶಾ. ಆನ್ಸರ್ ಏನಾಯ್ತು ನಿಮ್ದೆ, ಬಹದ್ದೂರ್ ಶಾ. ಮೊಹಮ್ಮದ್ ಬೇಗಡ್ ಅಂದ್ರೆ ಯಾರಂತ ಓದಿ, ಯಾಕಂದ್ರೆ ಗಡ್ ಅಂದ್ರೆ ಏನು, ಕೋಟೆ. 2 ಕೋಟೆಗಳನ್ನ ವಶಪಡಿಸಿಕೊಂಡಿರ್ತಾನೆ ಯಾರು, ಮೊಹಮ್ಮದ್ ಬೇಗಡ್. ಅದಕ್ಕೆ ಇದು ಟೈಟಲ್ ಆಗಿರುತ್ತೆ. ಮೊಹಮ್ಮದ್ ಶಾ ಯಾರು, ಅಹಮದ್ ಶಾ ಯಾರು, ಅವ್ರ ಬಗ್ಗೆ ತಿಳಿದು. 11ನೇ ಪ್ರಶ್ನೆ, ಇಲ್ಲೇನಾಗಿದೆ, ಇವಾಗ ಮಾಡರ್ನ್ ಬಂದಿದ್ದಾರೆ ಅವರು. ಆಕ್ಟ್ಸ್ ಬಗ್ಗೆ ಕೇಳಿದ್ದಾರೆ. ನಾನು ಹೇಳಿದ್ದೆ ನಿಮಗೆ ಕೆಲವೊಂದು ಆಕ್ಟ್ಸ್ ಇರ್ತಾವೆ, ಆ ಆಕ್ಟ್ಸ್ ಮಾತ್ರ ನೆನಪಿಡಿ. ಫಾರ್ ಎಕ್ಸಾಂಪಲ್, ಚಾರ್ಟರ್ ಆಕ್ಟ್ ಆಫ್ 1833 ಇರ್ಬೋದು, 53 ಇರ್ಬೋದು, ಮಾರ್ಲೆಮೆಂಟೋ ರಿಫಾರ್ಮ್ಸ್ ಇರ್ಬೋದು, ಮಾಂಟೆಗೋ ಚಮ್ಸ್ಫೋರ್ಡ್ ರಿಫಾರ್ಮ್ಸ್ ಇರ್ಬೋದು, 1909, 1919, 1935 ಆಕ್ಟ್. ಈ ಕೆಲವೊಂದು ಆಕ್ಟ್ಸ್ ನಿಮ್ಗೆ ನೆನಪಿದೆ. ಯಾಕಂದ್ರೆ ಮೋಸ್ಟ್ ಆಫ್ ದ ಪ್ರೊವಿಷನ್ಸಸ್, ನಿಬಂಧನೆಗಳನ್ನ ಅವ್ರು ಏನ್ ಮಾಡ್ತಾರೆ, ಅಲ್ಲಿಂದನೇ ತಗೊಳ್ತಾರೆ. ಆ ಒಂದು 5-6 ಆಕ್ಟ್ ನಿಮ್ಗೆ ಪ್ರೊವಿಷನ್ಸಸ್ ಕರೆಕ್ಟ್ ಆಗಿ ಗೊತ್ತಿದ್ರೆ ಉಳಿಕೆದನ್ನ ನೀವು ಏನ್ ಮಾಡ್ಬೋದು, ಎಲಿಮಿನೇಟ್ ಮಾಡ್ಬೋದು. ಇಲ್ಲಿ ಏನ್ ಕೇಳಿದ್ದಾರೆ ಅವರು, ಬೈ ವಿಚ್ ಆಫ್ ದ ಫಾಲೋವಿಂಗ್ ಆಕ್ಟ್ಸ್ ವಾಸ್ ದ ಗವರ್ನರ್ ಜನರಲ್ ಆಫ್ ಬೆಂಗಾಲ್ ಡೆಸಿಗ್ನೇಟೆಡ್ ಆಸ್ ದ ಗವರ್ನರ್ ಜನರಲ್ ಆಫ್ ಇಂಡಿಯಾ. ಮುಂಚೆ ಏನಿದ್ರು ಗವರ್ನರ್ ಇದ್ದ, ಯಾರು, ರಾಬರ್ಟ್ ಕ್ಲೈವ್ ಇಂದನೇ ಸ್ಟಾರ್ಟ್ ಆಗಿರುತ್ತೆ, ಗವರ್ನರ್ ಆಫ್ ಬೆಂಗಾಲ್. ಆಮೇಲೆ ಗವರ್ನರ್ ಜನರಲ್ ಆಫ್ ಬೆಂಗಾಲ್, ಆಮೇಲೆ ಗವರ್ನರ್ ಜನರಲ್ ಆಫ್ ಇಂಡಿಯಾ, ಆಮೇಲೆ ವೈಸ್ರಾಯ್. ಈ ತರ ಡೆಸಿಗ್ನೇಷನ್ ಚೇಂಜ್ ಆಗುತ್ತೆ. ಅಂದ್ರೆ ಹೆಚ್ಚಿನ ಅಧಿಕಾರಗಳನ್ನು ಅವರು ನೀಡಲಿಕ್ಕೆ ಅವರ ಒಂದು ಡೆಸಿಗ್ನೇಷನ್ ಏನಿತ್ತು, ಚೇಂಜ್ ಆಗ್ತಾ ಬಂತು. ಫಾರ್ ಎಕ್ಸಾಂಪಲ್, ರೆಗ್ಯುಲೇಟಿಂಗ್ ಆಕ್ಟ್, ಇಟ್ ಈಸ್ ಕಾಲ್ಡ್ ಆಸ್ ಅ ಫಸ್ಟ್ ಕಾನ್ಸ್ಟಿಟ್ಯೂಷನಲ್ ಆಕ್ಟ್ ಆಫ್ ಇಂಡಿಯಾ. ಫಾರ್ ಎಕ್ಸಾಂಪಲ್ 1773. ಯಾಕೆ ತಗೊಂಡ್ಬಂದ್ರು ಅನ್ನೋದು ನಿಮ್ಗೆ ಗೊತ್ತಿರಬೇಕು. ಯಾಕಂದ್ರೆ ಅದೇ ಟೈಮಲ್ಲಿ ಏನಾಗಿತ್ತು, ಅವ್ರು ಬೆಂಗಾಲ್ ಅವ್ರ ಆರ್ಡರ್ದಲ್ಲಿ ಬಂದಿತ್ತು, ಕರಪ್ಷನ್ ಜಾಸ್ತಿ ಆಗಿತ್ತು. ಅದನ್ನೆಲ್ಲ ಕಂಟ್ರೋಲ್ ಮಾಡ್ಲಿಕ್ಕೆ ಏನ್ ಮಾಡಿದ್ರು, ಒಂದು ಆಕ್ಟ್ ನ ತಗೊಂಡ್ಬಂದ್ರು. ಅಂದ್ರೆ ಆ ಆಕ್ಟ್ ಪ್ರೊವಿಷನ್ಸ್ ಗೊತ್ತಿರಬೇಕು ನಿಮ್ಗೆ. ಪ್ರೈವೇಟ್ ಟ್ರೇಡ್ ಅಲ್ಲಿ ಕಂಪನಿ ಆಫೀಸರ್ಸ್ ಇನ್ವಾಲ್ವ್ ಆಗುವಾಗಿಲ್ಲ ಅಂತ ಪ್ರೊವಿಷನ್ ಇದೆ ಅದರಲ್ಲಿ. ಅದಾದ್ಮೇಲೆ ಫೋರ್ಟ್ ವಿಲಿಯಂದಲ್ಲಿ ಸುಪ್ರೀಂ ಕೋರ್ಟ್ಗೆ ಸ್ಥಾಪನೆಯನ್ನ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಒಂದು ಕಾಯ್ದೆ ಇದು. ಅದಾದ್ಮೇಲೆ ಲೋಕಲ್ ಅಂದ್ರೆ ಪ್ರಾದೇಶಿಕ ರಾಜರಿಂದ ಯಾವುದೇ ರೀತಿಯಾದಂತಹ ಉಡುಗೊರೆಗಳನ್ನ ಸ್ವೀಕಾರ ಮಾಡಬಾರ್ದು ಇವರು ಅಂತ ಹೇಳಿದಂತ ಕಾಯ್ದೆ ಇದು. ಈ ಕಾಯ್ದೆಯಲ್ಲಿದ್ದಂತ ಲೋಪದೋಷಗಳನ್ನ ತಿದ್ದಲಿಕ್ಕೆ ಬಂದಂತ ಇನ್ನೊಂದು ಕಾಯ್ದೆ ಯಾವುದು, ಫಿಟ್ಸ್ ಇಂಡಿಯಾ ಆಕ್ಟ್ 1784. ಅದಾದ್ಮೇಲೆ ಚಾರ್ಟರ್ ಆಕ್ಟ್ ಆಫ್ 1793, ಚಾರ್ಟರ್ ಆಕ್ಟ್ ಆಫ್ 1830. ಹೇಳಿದ್ದೆ ನಿಮಗೆ ಕೆಲವೊಂದು ಆಕ್ಟ್ಸ್ ನಿಮ್ಗೆ ಕರೆಕ್ಟ್ ಆಗಿ ಪ್ರೊವಿಷನ್ಸ್ ಗೊತ್ತಿದ್ರೆ ಏನಾಗುತ್ತೆ, ಉಳಿಕಿದ್ದು ಎಲಿಮಿನೇಟ್ ಮಾಡಿಬಿಡ್ತೀರಾ ನೀವು. ಇಲ್ಲಿ ಏನಾಯ್ತು, ಈ ಚಾರ್ಟರ್ ಆಕ್ಟ್ ಆಫ್ 1833 ಯಾಕೆ ಅಷ್ಟೊಂದು ಇಂಪಾರ್ಟೆಂಟ್? ಫಸ್ಟ್, ಮೊನೋಪೊಲಿ ಅಂತ ಇತ್ತು, ಏಕಸ್ವಾಮ್ಯ, ಮೊನೋಪೊಲಿಸ್ಟಿಕ್ ರೈಟ್ಸ್. ಅಂದರೆ ಇಂಡಿಯಾ ಜೊತೆ, ಅಂದ್ರೆ ಈಸ್ಟ್ ಇಂಡೀಸ್ ಅಂತ ನಾವೇನ್ ಕರಿತೀವಲ್ಲ, ಇವಾಗ ಮಲಯನ್ ಆರ್ಕಿಪೆಲಾಗೋ ಇರ್ಬೋದು, ಇಂಡಿಯಾ ಇರ್ಬೋದು, ಚೈನಾ ಇರ್ಬೋದು, ಈ ಒಂದು ದೇಶಗಳೊಂದಿಗೆ ವ್ಯಾಪಾರವನ್ನ ಮಾಡುವಂತ ಅಧಿಕಾರ ಯಾರಿಗೆ ಮಾತ್ರ ಇತ್ತು, ಈಸ್ಟ್ ಇಂಡಿಯಾ ಕಂಪನಿಗೆ ಮಾತ್ರನೇ ಇತ್ತು. 1600 ಏನು ಅಧಿಕಾರ ನೀಡಲಾಗಿತ್ತಲ್ಲ, ರಾಣಿ ಕೊಟ್ಟಿದ್ರಲ್ಲ, ಅದೇ ರೀತಿಯಾಗಿ ಕಂಟಿನ್ಯೂ ಆಗ್ತಾ ಬಂದಿದೆ. ಈ ಒಂದು ಕಾಯ್ದೆಯಿಂದ ಆ ಏಕಸ್ವಾಮ್ಯ ಹಕ್ಕು ಏನಾಗುತ್ತೆ, ರದ್ದಾಗುತ್ತೆ. ದ ಮೊನೋಪೊಲಿಸ್ಟಿಕ್ ರೈಟ್ಸ್ ಗಿವನ್ ಟು ದ ಈಸ್ಟ್ ಇಂಡಿಯಾ ಕಂಪನಿ ವರ್ ಅಬಾಲಿಶ್ಡ್ ಎಕ್ಸೆಪ್ಟ್ ಟೀ ಟ್ರೇಡ್ ವಿತ್ ಇಂಡಿಯಾ ಅಂಡ್ ಟ್ರೇಡ್ ವಿತ್ ಚೈನಾ. ಅಂದ್ರೆ ಚಹಾಕ್ಕೆ ಸಂಬಂಧಪಟ್ಟಂತ ವ್ಯಾಪಾರ ಮತ್ತು ಚೈನಾಕ್ಕೆ ಸಂಬಂಧಪಟ್ಟಂತ ವ್ಯಾಪಾರ ಮಾತ್ರ ಏಕಸ್ವಾಮ್ಯ ಹಕ್ಕು ಯಾರಿಗೆ ನೀಡಲಾಗುತ್ತೆ, ಈಸ್ಟ್ ಇಂಡಿಯಾ ಕಂಪನಿಗೆ. ಉಳಿಕಿದ್ದೆಲ್ಲ ರದ್ದು ಮಾಡಲಾಯ್ತು. ಯಾಕೆ ರದ್ದು ಮಾಡಿದ್ರು? ಬಿಕಾಸ್ ಆಫ್ ದ ಪರ್ಸನ್ ಕಾಲ್ಡ್ ಆಸ್ ನೆಪೋಲಿಯನ್ ಬೋನಾಪಾರ್ಟ್. ಇವನ್ ಏನ್ ಮಾಡಿದ್ದ ಅಂದ್ರೆ, ಬೇರೆ ಬೇರೆ ಕಡೆ ಎಲ್ಲಿ ಇವರು ಕೊಲೋನೀಸ್ ಇತ್ತಲ್ಲ ಇಂಗ್ಲೆಂಡ್ದವ್ರದ್ದು, ಅಲ್ಲಿ ಅಟ್ಯಾಕ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದ. ಅಲ್ಲಿದ್ದಂತ ವ್ಯಾಪಾರದಲ್ಲಿ ಲಾಸ್ ಆಗ್ತಾ ಇತ್ತು. ಆ ವ್ಯಾಪಾರಸ್ಥರು ಬಂದು ಗವರ್ನಮೆಂಟ್ ಗೆ ಪ್ರೆಷರ್ ಮಾಡ್ತಾರೆ, ಏನಂತ, ಓದಲ್ಲಿ ಬಂದಲ್ಲಿ ಅಟ್ಯಾಕ್ ಮಾಡ್ತಾವೆ, ನಮಗೆ ಲಾಸ್ ಆಗ್ತಾ ಇದೆ. ಈಸ್ಟ್ ಇಂಡೀಸ್ ಅಂದ್ರೆ ಇಂಡಿಯಾ ಜೊತೆಗೆ ವ್ಯಾಪಾರ ಯಾರಿದೆ, ಮೊನೋಪೊಲಿ ಈಸ್ಟ್ ಇಂಡಿಯಾ ಕಂಪನಿ ಮಾತ್ರ, ನಮಗೂ ಕೊಡಿ ಅಲ್ಲಿ. ಸೊ ಹೀಗಾಗಿ ಪ್ರೆಷರಸ್ ಆಗಿದ್ದಕ್ಕೆ ಏನಾಯ್ತು, ಇಲ್ಲಿ ಮೊನೋಪೊಲಿಸ್ಟಿಕ್ ರೈಟ್ಸ್ ಹೋಯ್ತು, ಎಕ್ಸೆಪ್ಟ್ ಟೀ ಟ್ರೇಡ್ ಅಂಡ್ ಟ್ರೇಡ್ ವಿತ್ ಚೈನಾ. ಇದಾದ ಮೇಲೆ 1853 ಚಾರ್ಟರ್ ಆಕ್ಟ್, ಇಲ್ಲಿ ಕಂಪ್ಲೀಟ್ಲಿ ಆ ಮೊನೋಪೊಲಿನ ರದ್ದುಗೊಳಿಸ್ತಾರೆ, ಏಕಸ್ವಾಮ್ಯವನ್ನ ರದ್ದುಗೊಳಿಸ್ತಾರೆ. ಅದರ ಜೊತೆಗೆ
ಇಲ್ಲಿ ಏನಾಗಿದೆ, ಈ ಡೆಸಿಗ್ನೇಷನ್ ಚೇಂಜ್ ಆಯಿತು. ಗವರ್ನರ್ ಜನರಲ್ ಆಫ್ ಬೆಂಗಾಲ್ ಪ್ರಾಂತ್ಯಕ್ಕೆ ಸೀಮಿತವಾಗಿದ್ದಂತ ಆ ಒಂದು ಪೊಸಿಷನ್ ಏನಾಯ್ತು, ಗವರ್ನರ್ ಜನರಲ್ ಆಫ್ ಇಂಡಿಯಾ ಅಂತ ಮಾಡಿದ್ರು. ಯಾಕಂದ್ರೆ 1800 ಅಥವಾ 1813 ಅನ್ನೋಷ್ಟರಲ್ಲಿ ಏನಾಗಿತ್ತು, ಕಂಪ್ಲೀಟ್ಲಿ ಆಂಗ್ಲೋ ಮರಾಠ ವಾರ್ಸ್ ಮುಗಿದೋಗಿತ್ತು. ಆಂಗ್ಲೋ ಮೈಸೂರು ವಾರ್ಸ್ ಮುಗಿದೋಗಿದೆ 1799 ಮುಗಿದೋಗಿತ್ತು. ಇಲ್ಲಿ ಆಂಗ್ಲೋ ಕಾರ್ನಾಟಿಕ್ ವಾರ್ ಮುಗಿದೋಗಿತ್ತು. ಆಂಗ್ಲೋ ಮರಾಠಾಸ್ ಕಂಪ್ಲೀಟ್ ಇಂಡಿಯಾ ಏನಾಗಿತ್ತು ಅವ್ರ ಅಂಡರ್ದಲ್ಲಿ ಬಂದಿತ್ತು. ಬಂದಾಗ ಏನಾಯ್ತು, ಹೆಚ್ಚಿನ ಅಧಿಕಾರಗಳನ್ನು ನೀಡಬೇಕಾಗಿತ್ತು. ಯಾರಿಗೆ? ಗವರ್ನರ್ ಜನರಲ್ಗೆ. ಅದರ ಜೊತೆಗೆ ಏನಾಗಿತ್ತು, ಆ ಪ್ರಾಂತ್ಯಗಳು ಏನಿದ್ವಲ್ಲ, ಮಡ್ರಾಸ್ ಇರ್ಬೋದು, ಬಾಂಬೆ ಇರ್ಬೋದು, ಆ ಪ್ರಾಂತ್ಯಗಳು ಯಾರ ಅಧೀನದಲ್ಲಿ ಕೆಲಸ ಮಾಡಬೇಕು, ಗವರ್ನರ್ ಜನರಲ್ ಆಫ್ ಇಂಡಿಯಾ. ಹೆಚ್ಚಿನ ಅಧಿಕಾರಗಳನ್ನು ನೀಡಲಿಕ್ಕೆ ಡೆಸಿಗ್ನೇಷನ್ ಏನ್ ಮಾಡ್ಬಿಟ್ರು ಅವರು, ಚೇಂಜ್ ಮಾಡ್ತಾರೆ. ಸೊ ಈ ಆಕ್ಟ್ ಮೂಲಕ ಏನಾಯ್ತು, ಡೆಸಿಗ್ನೇಷನ್ ಚೇಂಜ್ ಆಯ್ತು. 53 ನೆನ್ಪಿಡಿ, 1909, 1919, 1935 ಆಕ್ಟ್. ಯಾಕಂದ್ರೆ 2025 ಕ್ವಶನ್ ಕೇಳಿದ್ರೆ 1935 ಆಕ್ಟ್ ಮೇಲಿದೆ. ಸೊ ಈ ಆಕ್ಟ್ಸ್ ಪ್ರೊವಿಷನ್ ಕರೆಕ್ಟ್ ಆಗಿ ಗೊತ್ತಿದ್ರೆ ಇವೆಲ್ಲ ಏನಾಗ್ಬಿಡುತ್ತೆ, ಎಲಿಮಿನೇಟ್ ಆಗುತ್ತೆ. 12ನೇ ಪ್ರಶ್ನೆ, ವಿತ್ ರೆಫರೆನ್ಸ್ ಟು ದ ಇಂಡಿಯನ್ ಹಿಸ್ಟ್ರಿ, ಅಲೆಕ್ಸಾಂಡ್ರಿಯಾ, H. Longhurst, ರಾಬರ್ಟ್ ಸಿವೆಲ್. ಅವಾಗಲೇ ಹೇಳಿದ್ದೆ ನಿಮಗೆ ಒಂದು ಬುಕ್ ಅಂತ, ಯಾವುದು 1900 ಅಲ್ಲಿ ಒಬ್ಬ ರಾಬರ್ಟ್ ಸಿವೆಲ್ ಅಂತ ಹೇಳ್ಬಿಟ್ಟು ದ ಫಾರ್ಗಾಟನ್ ಎಂಪೈರ್ ವಿಜಯನಗರ ಅಂತ ಬುಕ್ ಬರೆದಿದ್ದಾರೆ ಅಂತ. ಅದೇ ವ್ಯಕ್ತಿ ಜೇಮ್ಸ್ ಬರ್ಗಸ್ ಅಂಡ್ ವಾಲ್ಟರ್ ಇಲಿಯಟ್ ವರ್ ಅಸೋಸಿಯೇಟೆಡ್ ವಿತ್. ಇವ್ರು ಏನ್ ಕೆಲಸ ಮಾಡಿ, ಕಂಪ್ಲೀಟ್ ಅಮರಾವತಿ ಇರ್ಬೋದು, ಘಂಟಸಾಲ, ಅಲ್ಲಿ ಕೆಲವೊಂದು ಉತ್ಖನನ ಎಕ್ಸ್ಕವೇಷನ್ಸ್ ನ ಮಾಡ್ತಾರೆ ಇವರು. ಯಾರು? ಇವರೆಲ್ಲರೂ ಸೇರಿ. ಸೊ ಆರ್ಕಿಯಾಲಜಿಕಲ್ ಎಕ್ಸ್ಕವೇಷನ್ಸ್, ಇವ್ರು ಏನ್ ಮಾಡಿದ್ದಾರೆ, ಪುರಾತತ್ವ ಇಲಾಖೆಗೆ ಸಂಬಂಧಪಟ್ಟಂತ ಉತ್ಖನನವನ್ನ ಮಾಡ್ತಾರೆ, ಎಸ್ಪೆಷಲಿ ಅಲ್ಲಿ ಅಮರಾವತಿ, ಘಂಟಸಾಲದಲ್ಲಿ. ಅದೇ ರೀತಿಯಾಗಿ ಆಂಧ್ರ ಮತ್ತು ಪ್ರದೇಶ ತೆಲಂಗಾಣದಲ್ಲಿ ತುಂಬಾ ಉತ್ಖನನವನ್ನ ಮಾಡಿ ಎಕ್ಸ್ಕವೇಷನ್ಸ್ ನ ಮಾಡಿದ್ದಾರೆ. ಸೊ ಹೀಗಾಗಿ ಇವ್ರು ಯಾರು, ಆರ್ಕಿಯಾಲಜಿಕಲ್ ಎಕ್ಸ್ಕವೇಷನ್ಸ್, ಉತ್ಖನನಕ್ಕೆ ಸಂಬಂಧಪಟ್ಟಂತಹ ಒಬ್ಬ ಅಧಿಕಾರಿಗಳಾಗಿದೆ. ಅವಾಗ್ಲೇನೆ ರಾಬರ್ಟ್ ಸಿವೆಲ್ ಬರೆಯೋದು ಯಾವುದು, ದ ಫಾರ್ಗಾಟನ್ ಎಂಪೈರ್ ವಿಜಯನಗರ ಅಂತ ಹೇಳಿ. ಲಾಸ್ಟ್ ಕ್ವಶನ್ ನೋಡಿ, ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್. ನಮ್ಮ ಮುಂಚೆ ಏನ್ ಮಾಡ್ತಾರೆ, ಅಸರ್ಷನ್ ಅಂಡ್ ರೀಸನಿಂಗ್ ಅಂತ ಬರ್ತದೆ, ಅದೇ ರೀತಿಯಾಗಿದೆ. ಒಂದನೇ ಏನಕ್ಕೆ ಹೇಳಿದೆ, 7th August is declared as a national handloom day. It was in 1905 that Swadeshi movement was launched on the same day. Swadeshi movement ಅವತ್ತು ಪ್ರಾರಂಭವಾಗಿತ್ತು. ಹೀಗಾಗಿ ಅದರ ನೆನಪಿಗೋಸ್ಕರ ಭಾರತ ಸರ್ಕಾರ ಏನ್ ಮಾಡಿದೆ, 7th August ಏನ್ ಮಾಡಿದೆ, ನ್ಯಾಷನಲ್ ಹ್ಯಾಂಡ್ಲೂಮ್ ಡೇ ಅಂತ ಡಿಕ್ಲೇರ್ ಮಾಡಿದ್ದಾರೆ ಅಂತ ಇದೆ. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಕರೆಕ್ಟ್ ಇನ್ ರೆಸ್ಪೆಕ್ಟ್ ಟು ದ ಅಬೌವ್ ಸ್ಟೇಟ್ಮೆಂಟ್? Both statement 1 and statement 2 are correct, and statement 2 is the correct explanation of the statement 1. ಒಂದನೇ ಹೇಳಿಕೆ ಮತ್ತೆ ಎರಡನೇ ಹೇಳಿಕೆ ಎರಡೂ ಸರಿಯಾಗಿದ್ದಾವೆ, ಮತ್ತು ಸ್ಟೇಟ್ಮೆಂಟ್ 2 ಇಸ್ ದ ಕರೆಕ್ಟ್ ಎಕ್ಸ್ಪ್ಲನೇಷನ್. ಇದು ಏನಿದೆ, ಇದಕ್ಕೆ ಸರಿಯಾದ ಕಾರಣ ಇದೆ, ಎಕ್ಸ್ಪ್ಲನೇಷನ್ ಇದೆ, ವಿವರಣೆ ಇದೆ ಅಂತ. ಬೋತ್ ಸ್ಟೇಟ್ಮೆಂಟ್ 1 and statement 2 ಆರ್ ಕರೆಕ್ಟ್ ಸ್ಟೇಟ್ಮೆಂಟ್ಸ್, ಬಟ್ ಸ್ಟೇಟ್ಮೆಂಟ್ 2 ಇಸ್ ನಾಟ್ ದ ಕರೆಕ್ಟ್ ಎಕ್ಸ್ಪ್ಲನೇಷನ್, ಸರಿಯಾದ ವಿವರಣೆ ಅಲ್ಲ ಅಂತ ಇದೆ. ಸ್ಟೇಟ್ಮೆಂಟ್ 1 ಇಸ್ ಕರೆಕ್ಟ್, ಬಟ್ ಸ್ಟೇಟ್ಮೆಂಟ್ 2 ಇಸ್ ಇನ್ಕರೆಕ್ಟ್. ಒಂದನೇ ಹೇಳಿಕೆ ಸರಿಯಾಗಿದೆ, ಎರಡನೇ ಹೇಳಿಕೆ ತಪ್ಪಾಗಿದೆ. ಸ್ಟೇಟ್ಮೆಂಟ್ 2 ಇಸ್ ಇನ್ಕರೆಕ್ಟ್, ಬಟ್ ಸ್ಟೇಟ್ಮೆಂಟ್ 1 ಇಸ್ ಕರೆಕ್ಟ್. ಈ ರೀತಿ. ಇವಾಗ ನಾವು ಸ್ವದೇಶಿ ಮೂವ್ಮೆಂಟ್ ಪ್ರಿಲಿಮ್ಸ್ಗೆ ಮೇನ್ಸ್ಗೆ ಎರಡಕ್ಕೂ ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ ಇಟ್ ವಾಸ್ ದ ಫಸ್ಟ್ ಮಾಸ್ ಮೂವ್ಮೆಂಟ್ ಆರ್ ದ ಮಾಸ್ ಮೂವ್ಮೆಂಟ್ ಬಿಫೋರ್ ದ ಅರೈವಲ್ ಆಫ್ ದ ಗಾಂಧೀಜಿ. ಗಾಂಧೀಜಿ ಬರೋಕ್ಕಿಂತ ಮೊದಲು ನಡೆದಂತಹ ಒಂದು ಮಾಸ್ ಮೂವ್ಮೆಂಟ್ ಅದು. ಇರ್ರೆಸ್ಪೆಕ್ಟ್ ಎಲ್ಲರೂ ಅಲ್ಲಿ ಏನಾಗಿದ್ರು ಜಾಯ್ನ್ ಆಗ್ತಾರೆ. ಯಾಕಾಗತ್ತೆ ಸ್ವದೇಶಿ ಮೂವ್ಮೆಂಟ್? ಪಾರ್ಟಿಷನ್ ಮಾಡಿದ್ರು, ಹೌದಾ? ಕರ್ಜನ್ ಮಾಡ್ತಾನೆ, ಕೊಟ್ಟಂತ ಕಾರಣ ಏನು, ಆಡಳಿತಕ್ಕೆ ನಮಗೆ ತೊಂದರೆ ಆಗ್ತಾ ಇದೆ, ತುಂಬಾ ದೊಡ್ಡ ಪ್ರಾಂತ್ಯವಾಗಿದೆ. ಫಾರ್ ದ ಎಫಿಷಿಯಂಟ್ ಅಡ್ಮಿನಿಸ್ಟ್ರೇಷನ್ ವಿ ವಿಲ್ ಡಿವೈಡ್ ದ ಬೆಂಗಾಲ್ ಅಂತ ಹೇಳ್ತಾನೆ. ಆದರೆ ಮುಖ್ಯ ಉದ್ದೇಶ ಏನಾಗಿತ್ತು, ರಾಷ್ಟ್ರೀಯ ಭಾವನೆ, ರಾಷ್ಟ್ರೀಯತೆ ಒಂದು ಕೇಂದ್ರ ಬಿಂದುವಾಗಿತ್ತು ಬೆಂಗಾಲ್. ಅದನ್ನ ಹತ್ತಿಕ್ಕುವುದವರ ಒಂದು ಮುಖ್ಯ ಉದ್ದೇಶ ಆಗಿತ್ತು. ಇನ್ ಆರ್ಡರ್ ಟು ಕರ್ಬ್ ದ ನ್ಯಾಷನಲಿಸಮ್ ಅಮಾಂಗ್ ದ ಪೀಪಲ್, ದೇ ವಾಂಟೆಡ್ ಟು ಡಿವೈಡ್ ಇಂಡಿಯಾ ಅಂಡ್ ದೇ ವಾಂಟೆಡ್ ಟು ಮೇಕ್ ಬೆಂಗಾಲೀಸ್ ದ ಮೈನಾರಿಟಿ ಇನ್ ದ ಬೆಂಗಾಲ್ ಪ್ರಾವಿನ್ಸ್ ಇಟ್ಸ್ ಸೆಲ್ಫ್. ಹೀಗೆ ಡಿವೈಡ್ ಮಾಡ್ಕೊಂಡು ಅಂತ ಹೇಳ್ಬಿಡ್ತಾರೆ. ಸೊ ಹೀಗಾಗಿ ಏನಾಗುತ್ತೆ, ಸ್ವದೇಶಿ ಮೂವ್ಮೆಂಟ್ ಪ್ರಾರಂಭವಾಯಿತು. ಆ ಸ್ವದೇಶಿ ಮೂವ್ಮೆಂಟ್ ಅಲ್ಲಿ ಏನ್ ಹೇಳ್ತಾರೆ, ಆಕ್ಚುಲಿ ಈ ಸಲ ತುಂಬಾ ಇಂಪಾರ್ಟೆಂಟ್. ಯಾಕೆ, ಒಂದೇ ಮಾತರಂ ರೀಸೆಂಟ್ಲಿ ನ್ಯೂಸ್ ಅಲ್ಲಿ ಇತ್ತು. ಇವಾಗ ಒಂದೇ ಮಾತರಂ ಪಾಪ್ಯುಲರ್ ಆಗಿದ್ದಲ್ಲಿ ಸ್ವದೇಶಿ ಮೂವ್ಮೆಂಟ್. ಸ್ವದೇಶಿ ಅಂದ್ರೆ ಸೆಲ್ಫ್ ರಿಲಯನ್ಸ್, ಹೌದು ತಾನೆ? ನಮ್ಮಷ್ಟಕ್ಕೆ ನಾವೇನ್ ಮಾಡ್ಬೇಕಿಲ್ಲಿ, ನಮ್ಮ ಮೇಲೆ ಡಿಪೆಂಡ್ ಆಗ್ಬೇಕು ಹೊರತು ಅವ್ರ ಮೇಲೆ ಅಲ್ಲ, ಯಾರ ಮೇಲೆ, ಬ್ರಿಟಿಷರ ಮೇಲೆ ಅಲ್ಲ. ಸೊ ಹೀಗೆ ಎಲ್ಲ ಬಾಯ್ಕಾಟ್ ಮಾಡ್ತಾರೆ, ಬಹಿಷ್ಕಾರವನ್ನ ಮಾಡಿದ್ರು, ಚರಕವನ್ನ ಪಾಪ್ಯುಲರೈಸ್ ಮಾಡಿದ್ರು. ಸೊ ಹೀಗಾಗಿ ಅದರ ನೆನಪಿಗೋಸ್ಕರ ಸ್ಟಾರ್ಟ್ ಆಗಿದ್ದ ಯಾವುದೋ ಒಂದು ಸ್ವದೇಶಿ ಚಳವಳಿ. ಆ ಸ್ವದೇಶಿ ಚಳವಳಿ ಒಂದೇ ಮಾತರಂ ಇರ್ಬೋದು, ರಕ್ಷಾ ಬಂಧನ್ ಇರ್ಬೋದು, ಎಲ್ಲ ಪಾಪ್ಯುಲರೈಸ್ ಆಯ್ತು. ಅಂದ್ರೆ ಸ್ವದೇಶಿ ನಮ್ಮ ಒಂದು ಪ್ರಾದೇಶಿಕ ವಿಷಯಗಳಿಗೆ ಏನ್ ಮಾಡಿದ್ರು, ಒತ್ತನ್ನ ನೀಡ್ತಾ ಬಂದ್ರು. ಸೊ ಹೀಗಾಗಿ ಅದರ ನೆನಪಿಗೋಸ್ಕರ 2015 ಅಲ್ಲಿ ಏನ್ ಮಾಡಿದ್ರು, 7th August 2015 ಇಂಡಿಯಾ ಡಿಕ್ಲೇರ್ಡ್ ದಟ್ ಡೇ ಆಸ್ ಅ ನ್ಯಾಷನಲ್ ಹ್ಯಾಂಡ್ಲೂಮ್ ಡೇ. ಮುಂದಿನ ಸ್ವತಂತ್ರ ಒಂದು ಚಳುವಳಿಗೆ ಯಾವ ರೀತಿಯಾದಂತಹ ಕೊಡುಗೆಯನ್ನು ನೀಡಿದ ಸ್ವದೇಶಿ ಚಳವಳಿ?
ಇದ್ರ ಬಗ್ಗೆ ತಿಳ್ಕೊಳ್ಳಿ. ಸ್ವದೇಶಿ ಚಳವಳಿ ಯಾವಾಗ ಪ್ರಾರಂಭ ಮಾಡಿದ್ರು, ಅವಾಗ INC ಪ್ರೆಸಿಡೆಂಟ್ ಯಾರಿದ್ರು, ಇದ್ರ ಬಗ್ಗೆ ತಿಳ್ಕೊಳ್ಳುವಂತ ಪ್ರಯತ್ನ. ಸೊ ಇದೇ ರೀತಿಯಾಗಿ ಮುಂದಿನ ಒಂದು ಸಂಚಿಕೆಯಲ್ಲಿ ಮತ್ತೆ ನಾನೇನ್ ಮಾಡ್ತೀನಿ, 2022ಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳನ್ನ ತಗೊಂಡು ನಿಮ್ ಮುಂದೆ ಬರ್ತೀನಿ. ನಿಮ್ಗೆ ಯಾವುದೇ ರೀತಿಯಾದಂತಹ ಒಂದು ಡೌಟ್ಸ್ ಇಲ್ಲಿ ಆಚಾರ್ಯ IAS ಸಂಸ್ಥೆಗೆ ಭೇಟಿ ನೀಡಬಹುದು, ಇಲ್ಲ ಕಮೆಂಟ್ ಬಾಕ್ಸ್ ಅಲ್ಲೂ ಕೂಡ ನೀವೇನ್ ಮಾಡ್ಬೋದು ತಿಳಿಸಿ. ಓಕೆ, ಥ್ಯಾಂಕ್ ಯು.